ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಓಕೆ, ನಾವು ದೇವರ ವಾಕ್ಯನ ನೋಡಿಕೊಳ್ಳೋಣ. ಭಕ್ತನಾದ ಪೌಲ್ ಒಂದು ಮಾತು ಹೇಳ್ತಾನೆ, ಉಪದೇಶವನ್ನ ಸಾರು. ಅದರರ್ಥ ಸುವಾರ್ತೆಯನ್ನ ಸಾರು. ಕ್ರಿಸ್ತನ ಸುವಾರ್ತೆ ಮನುಷ್ಯನ ಜ್ಞಾನಕ್ಕೆ ಅನುಸಾರವಾದದ್ದಲ್ಲ. ಅದರರ್ಥ ಸಾಧಾರಣವಾಗಿ ಸುವಾರ್ತೆಯನ್ನು ಎಲ್ಲರೂ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಭಕ್ತನಾದ ಪೌಲನು ಬರೀತಾನೆ. ಅದಕ್ಕೆ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ, ಸುವಾರ್ತೆ ಮನುಷ್ಯನ ಜ್ಞಾನಕ್ಕೆ ಅನುಸಾರವಾದದ್ದಲ್ಲ. ಅಷ್ಟು ಈಸಿಯಾಗಿ ಶುಭವಾರ್ತೆ ವ್ಯಕ್ತಿಯ ಒಳಗೆ ಪ್ರವೇಶ ಮಾಡಲಿಕ್ಕೆ ಶತ್ರು ಬಿಡಲ್ಲ. ಅದಕ್ಕೆ ಭಕ್ತನಾದ ಪೌಲ್ ಹೇಳ್ತಾನೆ, ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತು. ಕ್ರಿಸ್ತೇಸುವನ್ನ ಪ್ರೀತಿಸುವಂಥವರಿಗೆ, ನಂಬುವಂಥವರಿಗೆ, ಆತುಕೊಂಡವರಿಗೆ ದೇವರ ಮಾತು ಶಕ್ತಿ. ಹಲ್ಲೆಲೂಯಾ. ರೋಮ 1ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೆ. ಒಂದು ಹಲ್ಲೆಲೂಯಾ. ಪರಮೇಶ್ವರಿಗೆ ಭಯ ಬಂದಿದ್ದರೆ ತಂದುಕೊಟ್ಟು ಪ್ರಸಾದಗಳೆಲ್ಲ ತಿಂದುಬಿಡ್ಬೇಕಾಗಿತ್ತು. ಅವರಿಗೆ ಯಾರು ಭಯ ಇತ್ತು ಅಂದರೆ ಕ್ರಿಸ್ತನ ಭಯ ಇತ್ತು. ಕಟ್ಟಲ್ಪಟ್ಟ ಆಲಯನ ಬಿಟ್ಟುಬಿಟ್ರು, ತಂದು ಪ್ರಸಾದನ ಬಿಟ್ಟುಬಿಟ್ರು. ಅವರಿಗೆ ಯಾರು ಪ್ರಸಾದ ಬೇಕಾಗಿತ್ತು ಅಂದರೆ ರಕ್ಷಕನ ಪ್ರಸಾದ ಬೇಕಾಗಿತ್ತು, ನಿತ್ಯ ಜೀವ ಕೊಡುವ ದೇವರ ಪ್ರಸಾದ ಬೇಕಾಗಿತ್ತು. ಆ ದೇವರನ್ನ ನಂಬಿಕೆ ಇಟ್ಟಿದ್ದೇನೆ, ಇನ್ನು ಬದುಕಿದ್ರೆ ಅವನಿಗೆ, ಸತ್ರೆ ಅವನಿಗೆ. ಇದು ಪೌಲನ ಸ್ಟೇಟ್ಮೆಂಟ್. ಇವತ್ತು ನೀವು ಆ ಸ್ಟೇಟ್ಮೆಂಟ್ಗೆ ಆಧಾರವಾಗಿ ನಿಂತುಕೊಳ್ಳುವುದಾದ ದೇವರ ವಾಕ್ಯ ಹೇಳ್ತದೆ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆಯನ್ನುಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಅದೇ 1:16 ನಾವು ನೋಡ್ತೇವೆ, ಪೌಲ್ ಹೇಳ್ತಾನೆ, ಪೌಲನ ಒಂದು ಪ್ರಾರ್ಥನೆ ಅಂದರೆ ಆಸಕ್ತಿ ಸುವಾರ್ತೆ. ಪೌಲನಿಗೆ ಒಂದು ಆಸಕ್ತಿ, ಸುವಾರ್ತೆ ನಾನು ಹೇಗಾದರೂ ಮಾಡಿ ಸಾರಲೇಬೇಕು. ಅವನಲ್ಲಿದ್ದಂಥ ಆಸಕ್ತಿ ಏನಪ್ಪಾ ಅಂದರೆ, ನಾನು ಹೇಗಾದರೂ ಮಾಡಿ ಸುವಾರ್ತೆಯನ್ನ, ಅಂದರೆ ಕ್ರಿಸ್ತನ ಸುವಾರ್ತೆಯನ್ನ, ಪರಲೋಕದ ಸುವಾರ್ತೆಯನ್ನ, ಪರಲೋಕದ ಕಳಿಸಲ್ಪಟ್ಟಂಥ ಯೇಸು ಕ್ರಿಸ್ತನನ್ನ ಸಾರೋದು ಅವನಿಗೆ ಆಸಕ್ತಿಯಾಗಿತ್ತಂತೆ. ಪೌಲನ ನಂಬಿಕೆ ಇಟ್ಟ ನೋಡ್ರಿ, ಯಾವತ್ತು ನಂಬಿಕೆ ಇಟ್ಟ ಮೇಲೆ ಸುವಾರ್ತೆ ದುರ್ಬಲ, ಅದಕ್ಕೆ ಶಕ್ತಿ ಇಲ್ಲ, ಅದರಿಂದ ನನಗೆ ಲಾಭ ಏನು, ಅದರಿಂದ ನನಗೆ ಪ್ರಯೋಜನವೇನು ಅಂತ ಯಾವತ್ತೂ ಅವನ ನಂಬಿಕೆ ಇಟ್ಟ ತದನಂತರ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಅಂತ. ಅವನ ನಂಬಿಕೆ ಇಟ್ಟ ಕ್ರಿಸ್ತನ ಬಾಯಿಂದ ಬಂದ ಮಾತು ಅದು ನನಗೆ ಶಕ್ತಿಯಾಗಿದೆ. ಅದು ಟೊಳ್ಳ ಮಾತಲ್ಲ, ಸುಳ್ಳು ಮಾತಲ್ಲ, ಸುಳ್ಳು ಆಶ್ವಾಸನೆ ಅಲ್ಲ. ಆ ಮಾತಲ್ಲಿ ನಿತ್ಯ ಜೀವ ಇದೆ ಅಂತ ಪೌಲ್ ನಂಬಿಕೆ ಇಟ್ಟ. ಅವನು ಯಾವತ್ತು ಹಿಂದೆ ನೋಡಲೇ ಇಲ್ಲ. ಆ ಸುವಾರ್ತೆ ಸಾರೋದಕ್ಕೆ ಅವನು ನಾಚಿಕೆ ಪಡಲೇ ಇಲ್ಲ, ಹಂಚಿಕೊಂಡಲೇ ಇಲ್ಲ, ಹಿಂಜಾರಲೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆ ಉಪದೇಶವನ್ನ ಅನುಕೂಲ ಇರುವಾಗಲೂ ಅನಾನುಕೂಲ ಇರುವಾಗಲೂ ಕ್ರಿಸ್ತ ವಿಶ್ವಾಸಿಯೇ ನೀನು ಸಾರಲೇಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಸಾರುವವರಿಗೆ ಆ ಸುವಾರ್ತೆ ದೇವರ ಬಲ ಸ್ವರೂಪ ಪಡೆದುಕೊಂಡು ಶಕ್ತಿಯಾಗಿ ಕೆಲಸ ಮಾಡುತ್ತಂತೆ. ನಂಬಿ ಪ್ರಾರ್ಥನೆ ಮಾಡುವಾಗ, ಒಂದು ಕಡೆ ಪೌಲ್ ಬರೀತಾನೆ, ನಾನು ಪ್ರಾರ್ಥನೆ ಮಾಡುವಾಗ ದುಃಖದಿಂದಲ್ಲ, ನಿಮಗೋಸ್ಕರ ಸಂತೋಷವಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನಾನು ಕಷ್ಟದಲ್ಲಿದ್ದೇನೆ, ಆದರೆ ಕಷ್ಟ ಪಡುವವನಲ್ಲ. ದುಃಖದಲ್ಲಿದ್ದೇನೆ, ಆದರೆ ದುಃಖ ಪಡುವವನಲ್ಲ. ಇಕ್ಕಟ್ಟಿನಲ್ಲಿದ್ದೇನೆ, ಆದರೆ ಇಕ್ಕಟ್ಟಿನಲ್ಲಿ ಜೀವಿಸುವಂಥ ವ್ಯಕ್ತಿ ನಾನಲ್ಲ. ನನ್ನನ್ನು ಯೇಸು ಬಿಡುಗಡೆ ಮಾಡಿದ. ನನ್ನನ್ನು ಕರೆದಿದ್ದು ಯೇಸು.
ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ನೀತಿವಂತರೆಂದು ಎಲ್ಲರೂ ಪಾಪ ಮಾಡಿ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ. ಹಲ್ಲೆಲೂಯ. ಪೌಲು ತಿಳಿದುಕೊಂಡ ಸುವಾರ್ತೆ ಒಂದೇ ನನಗೆ ರಕ್ಷಣೆ ತರೋದು. ಸುವಾರ್ತೆ ಒಂದೇ, ಯೇಸು ಕ್ರಿಸ್ತನ ಬಾಯಿಂದ ಬಂದ ಮಾತೆ ನನ್ನ ಜೀವಿತದಲ್ಲಿ ರಕ್ಷಣೆಯನ್ನ ಅದು ಕೊಂಡು ತರುವಂಥದ್ದು. ಈ ರಕ್ಷಣೆ ಪಡ್ಕೊಂಡ್ರೆ ಪರಲೋಕಕ್ಕೆ ಏಕೈಕ ಮಾರ್ಗ ಈ ಸುವಾರ್ತೆ ಕೊಟ್ಟಂತ ಯೇಸು ಕ್ರಿಸ್ತನೇ. ಅದರಿಂದ ಮಾತ್ರ ನನ್ನ ಪಾಪಕ್ಕೆ ಕ್ಷಮಾಪಣೆ, ಪಾಪಕ್ಕೆ ಪರಿಹಾರ, ಅದರಿಂದ ನಿತ್ಯ ಜೀವ. ನೀತಿವಂತನು, ರಕ್ಷಿಸಲ್ಪಟ್ಟವನು, ದೇವರ ಮಕ್ಕಳು ನಾವಾಗಿದ್ದೇವೆ. ದೇವರ ಸುವಾರ್ತೆಯನ್ನ ಕೇಳುವಂಥವರಿಗೆ ಪರಲೋಕದ ದೇವರು ಈ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಅವರು ಪಾಪ ಮಾಡಿ ದೇವರ ಮಹಿಮೆ ಕಳ್ಕೊಂಡ್ರು. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಕ್ರಿಸ್ತೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಒಂದು ಆಮೇಲೆ ಹೇಳ್ಬೋದಾ? ರೋಮ 5:1 ಹೇಳ್ತದೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ರಕ್ಷಣೆ ಕೊಟ್ಟ ದೇವರೊಂದಿಗೆ ನಾವು ಹೇಗೆ ಇರಬೇಕಂತ? ಸಮಾಧಾನವಾಗಿರ್ಬೇಕಂತ. ಯೇಸು ನೀವು ಪ್ರಾರ್ಥನೆ ಮಾಡುವಾಗ ಬರ್ತಾನೆ, ಬಂದು ನಮ್ಮನ್ನು ನೋಡಿ ಹೇಳ್ತಾನೆ, ನಿನಗೆ ಸಮಾಧಾನವಾಗಲಿ. ಹಲ್ಲೆಲೂಯ. ಅವನು ಬಂದುಬಿಟ್ರೆ ನಿಮ್ಮ BP ಎಲ್ಲ ಡೌನ್ ಆಗಿಬಿಡ್ತದೆ. ಅವನು ಬಂದುಬಿಟ್ರೆ ನಿಮ್ಮ BP ಹೈ ಪ್ರೆಷರ್ ಲೋಗೆ ಬಂದುಬಿಡ್ತದೆ. ಕಾರಣ ಅವನೇ ಸಮಾಧಾನದ ಪ್ರಭು. ನಿನ್ನ ವಿಷಯದಲ್ಲಿ ಸಮಾಧಾನ ಕೊಂಡು ತರುವಂಥ ದೇವರು ಆತನೇ. ಅದಕ್ಕೆ ದೇವರ ವಾಕ್ಯದಲ್ಲಿ ಪೌಲು ಹೇಳ್ತಾನೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾಗಿರಲಾಗಿ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಎಷ್ಟು ಜನ ಯೇಸುವಿನ ಕಂಡುಕೊಂಡ ಮೇಲೆ BP ಎಲ್ಲ ಹೋಯ್ತು ಅಂತ ಹೇಳ್ತೀರ? ಅಯ್ಯೋ, ಚೆನ್ನಾಗಿ ಹೇಳಿದ್ರಿ ಬ್ರದರ್. ಬಂದ ಮೇಲೆ ಜಾಸ್ತಿ ಆಗಿರೋದೀಗ. ಆ ಸೀಕ್ರೆಟ್ ಗೊತ್ತಿಲ್ಲದಿರೋನಿಗೆ BP ಜಾಸ್ತಿ ಆಗುತ್ತೆ. ಗೊತ್ತಿರೋನಿಗೆ ಎಂಥ PP ಊದಿದ್ರು BP ಜಾಸ್ತಿ ಆಗೋದೇ ಇಲ್ಲ. ಬಿಕಾಸ್ ಜೀಸಸ್ ನಿನ್ನ ಹತ್ರ ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪೌಲ್ ಎಂಥ ಕೋಪ ಗೊತ್ತಾ ಅವನಿಗೆ? ಪೌಲ್ ಏನು ಸಾಧಾರಣ ವ್ಯಕ್ತಿ ಅಲ್ಲ. ಚರ್ಮ ಸುಳಿದು ಬಿಟ್ಟವನೇ, ಸಭೆಗೆ ವಿರುದ್ಧವಾಗಿ ನಿಂತು ಬಿಟ್ಟವನೇ, ಪ್ರಾರ್ಥನೆ ಮಾಡೋರನ್ನ ಬೂಟ್ ಕಾಲಲ್ಲಿ ಒದ್ದು ಸೆರೆಮನೆಗೆ ಹಾಕವನೇ, ಜುಟ್ಟಿಡ್ಕೊಂಡು ಗೋಡೆಗೆಲ್ಲ ಗುದ್ದವನಂತೆ ಚರಿತ್ರೆ ಹೇಳ್ತದೆ. ಆ ಜುಟ್ಟಿಡ್ದು ಅದೆಲ್ಲ ಬರ್ದಿಲ್ಲ. ನೀವು ಅದೆಲ್ಲ ಹುಡುಕಬೇಕು ಅಂದರೆ ಡೀಪಾಗಿ ಕೂತ್ಕೊಬೇಕು. ಚರಿತ್ರೆ ಹೇಳ್ತದ್ರಿ, ಅಂಥ ಕಠಿಣ ವ್ಯಕ್ತಿ. ಅಲ್ಲಿ ಪ್ರೇಯರ್ ನಡೀತಾ ಇತ್ತು ಅಂದ್ಬಿಟ್ರೆ BP 100 ಮೇಲೆ ದಾಟು ಹೋಗುವಂತ. ರೌದ್ರನಾಗಿದ್ರು, ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕರ ಬಳಿಗೆ. ಅವನೆಂಥ ಶಕ್ತಿಶಾಲಿಯಾಗಿದ್ರು ಒಂದು ದಿನ ದೇವರ ದೃಷ್ಟಿ ಬಿತ್ತು. ದೇವರ ವಾಕ್ಯ ಹೇಳ್ತದೆ, ಸೌಲ್ ನೀನು ನನ್ನ ಸುವಾರ್ತೆ ಸಾರ್, ನನ್ನ ಮನೆ ಕೆಲಸವನ್ನು ನೀನು ಮಾಡು, ನನ್ನ ಸೇವೆನ ನೀನು ಮಾಡು ಬಾ ಅಂದ ಕೂಡಲೇ ಮನಸ್ಸೋತ ಸೌಲ್, ಅತಿಶಯವನ್ನು ಕಂಡಂತ ಸೌಲ್, ಸತ್ಯವನ್ನು ಕಂಡುಕೊಂಡಂತ ಸೌಲ್, ನಿಜವಾದ ಬೆಳಕನ್ನು ಕಂಡುಕೊಂಡಂತ ಸೌಲ್ ಕತ್ತಲೆ ಜೀವಿತವನ್ನ ಆಗಲೇ ಬಿಟ್ಟು ಬೆಳಕಿನ ಜೀವಿತಕ್ಕೆ ಬಂದು ಬಿಟ್ಟಿದ್ದಾನೆ. ಬೆಳಕಿಗೆ ಬಂದ ಮೇಲೆ ಒಂದು ದಿನಾನು ಅವನು ತಿರುಗಿ ಕತ್ತಲೆಯ ಕಡೆಗೆ ತಿರುಗಿ ನೋಡಲೇ ಇಲ್ಲ. ಅವನು ನೋಡಿಲ್ಲ, ನೋಡಕ್ಕೆ ಬೇರೆಯವ್ರನ್ನು ಬಿಡಲ್ಲ.
ಎಲ್ಲ ಸಭೆಗಳಿಗೆ ಹೋಗಿದ್ದಾನೆ, ಎಲ್ಲ ಸ್ಥಳಗಳಿಗೆ ಹೋಗಿದ್ದಾನೆ. ರಾತ್ರಿ ಹಗಲು ಅನ್ನದೆ ಕರ್ತನ ಸುವಾರ್ತೆನೆ ಸಾರೋದೇ ನನಗಿಷ್ಟ, ಅವನು ಸಾರಲೇಬೇಕು ಅಂತ ಜೀವಂತವಾಗಿರುವ ದಿನದ ತನಕ ಸಾರಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ಬಂದ ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಸಮಾಧಾನ ಬಂದು ಬಿಡುತ್ತೆ, ನೆಮ್ಮದಿ ಬಂದು ಬಿಡುತ್ತೆ, ಆರೋಗ್ಯ ಬಂದು ಬಿಡ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ 8:29 ರೋಮ 8:29 ಓದುವಾಗ, ದೇವರು ತಾನು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ದೇವರು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಒಂದು ಹಲ್ಲೆಲೂಯಾ ಬರಲಿ. ಯಾರು ಬ್ಲೂ ಪ್ರಿಂಟ್ ತೆಗೆದು ಬಿಟ್ರು ದೇವರು ಹೇಳ್ರಿ? ನಮ್ಗೆ ಹುಟ್ಟಿದ ಮಕ್ಕಳು ಬೇರೆಯವ್ರ ಥರ ಇದ್ರೆ ಇಟ್ಕೊತೀರಾ? ಡೈವರ್ಸ್. ಆದರೆ ಇಲ್ಲಿ ಬೈಬಲ್ ಹೇಳ್ತದೆ, ದೇವರು ಯಾರನ್ನ ಕ್ರಿಸ್ತನಲ್ಲಿ ಆರಿಸ್ಕೊಂಡೋ ಅದೇ ಜೆರಾಕ್ಸ್ ತೆಗೆದಂತೆ. ಆಮೇನೂ ಇಲ್ಲ, ಹಲ್ಲೆಲೂಯಾನೂ ಇಲ್ಲ. ಈಗ ಯೋಚನೆ ಮಾಡ್ತಾ ಇದ್ದೀನಿ ನಾವು ಯಾವ ಥರ ಇದ್ದೀವಿ ಅಂತ. ನೀನು ನಂಬಬೇಕು, ನಾನು ಯೇಸು ಥರ ಇದ್ದೀನಿ. ಹಲ್ಲೆಲೂಯಾ. ಸ್ವಲ್ಪ ತಡ ಆದರೂ ಮೇಲಕ್ಕೆ ಹೋಗೋಕ್ಕಾಗಲ್ಲಮ್ಮ, ಹುಷಾರಾಗಿರಿ. ನಾನು ಹೇಳ್ತಾ ಇಲ್ಲ, ಭಕ್ತನಾದ ಪೌಲ ಹೇಳ್ತಾನೆ, ದೇವರು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗಿ ಇರುವುದಕ್ಕೆ ಮೊದಲೇ ನೇಮಿಸಿದನು. ಎರಡನೇದು, ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಹಲ್ಲೆಲೂಯಾ. ಯಾರನ್ನು ಕರೆದನೋ ಅವರನ್ನು ಮುದ್ರೆ ಬರ್ದ. ನಾಳೆ ನಿಮಗೆಲ್ಲ ರೇಷನ್ ಕಾರ್ಡ್ ಕೊಡ್ತಾರೆ, ನೀವು ಹೋಯ್ತಿರೋ ಇಲ್ಲೋ? ಯಾವುದೋ ಅಜ್ಜಿ ಈ ಊರಿಂದ ಆ ಊರಿಗೆ ಹೋಗೈತೆ ರೇಷನ್ ಕಾರ್ಡ್ ಕೊಡ್ತಾರೆ ಅಂತ. ಕಾರಣ ನಮಗೆ ಬೆನಿಫಿಟ್ಸ್ ಬೇಕು ಅಂದರೆ ನಾವು ಹೋಗಲೇಬೇಕು. ಆದರೆ ಕ್ರಿಸ್ತನಲ್ಲಿ ಹೇಳ್ತಾರೆ ದೇವರು, ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರಂತ ನಾನು ನಿರ್ಣಯಿಸಿಬಿಟ್ಟೆ. ಆಮೆನ್. ನೀವು ನೀತಿವಂತರ ಅನೀತಿವಂತರ ಇಬ್ಬರೇ ಹೇಳಿದ್ದು. ನಿಮ್ಮ ಬಾಯಲ್ಲಿ ಅರಿಕೆ ಮಾಡಬೇಕು, ನಾನು ನೀತಿವಂತ. ನಿಮಗೆ ಡೌಟು ನಾನು ನೀತಿವಂತನ ಅಂತ. ಡೌಟ್ ಪಡಬೇಡ್ರಿ, ಕ್ರಿಸ್ತನಲ್ಲಿ ನಂಬಿಕೆ ಅಂತ ಹೇಳ್ರಿ, ನಾನು ನೀತಿವಂತ. ಅದು ಹೇಳೋಕ್ಕೂ ಭಯ. ಬ್ರದರ್, ನಾನು ಮಾಡಿದ ಕಂತ್ರಿ ಕೆಲಸ ಎಲ್ಲ ನಿಮಗೆ ಗೊತ್ತಿಲ್ವ? ನಾನು ಹೆಂಗೆ ಬ್ರದರ್ ನಿಮ್ಮ ಮುಂದೆ ಹೇಳೋಕ್ಕೆ ಸಾಧ್ಯ? ನನ್ನ ಮುಂದೆ ಹೇಳ್ಬೇಡ ಬ್ರದರ್, ಏಸು ಮುಂದೆ ಹೇಳು. ನಿಮ್ಮ ಪಾಪಗಳು ಕಡು ಕೆಂಪಾಗಿರುವುದಾದರೂ ಹಿಮದಾಗೆ ಬೆಳ್ಳಗೆ ಮಾಡ್ತೇನೆ ಅಂತ ಕರೆದಂಥ ದೇವರು ಹೇಳ್ತಾನೆ, ನಾನು ಯಾರನ್ನ ಆರಿಸ್ಕೊಂಡಿದ್ದೀನೋ, ಯಾರನ್ನ ಸೆಲೆಕ್ಟ್ ಮಾಡಿದ್ದೀನೋ ಅವ್ರನ್ನ ನಾನು ಕರೆದು ನೀತಿವಂತರನ್ನಾಗಿ ಮುದ್ರೆ ಹೊಡಿತೀನಿ. ಮೂರನೇದಾಗಿ ಹೇಳ್ತಾನೆ, ಯಾರನ್ನ ನೀತಿವಂತರನೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ. ಎಲ್ಲರಿಗೂ ಕನ್ಫ್ಯೂಷನ್, ನಾನು ಏನು ಹೇಳಬೇಕಂತ. ಮಹಿಮಾ ಪದವಿ ಎಷ್ಟು ಜನಕ್ಕೆ ಬೇಕು? ಹಲ್ಲೆಲೂಯಾ. ಒಂದು ಸಲ ಕ್ರಿಸ್ತನಲ್ಲಿ ಬಂದರೆ ನೀವು ಮಹಿಮೆಯ ರೂಪವನ್ನು ತಾಳ್ದಂಗೆ. ನಿಮ್ಮಲ್ಲಿ ವಾಸ ಮಾಡುವಂತ ಯೇಸು ಹೇಳ್ತಾನೆ, ನನ್ನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೋ, ಅದು ನಿನಗೆ ಸಿಗುತ್ತೆ. ಆಮೆನ್. ಎಷ್ಟು ಜನ ನಂಬ್ತೀರಾ? ಅದಕ್ಕೆ ಪೌಲ ಹೇಳ್ತಾನೆ, ದೇವರು ತಾನು ಯಾರನ್ನು ತನ್ನವನ್ನು ಮೊದಲು ತಿಳ್ಕೊಂಡು ಅವರನ್ನು ತನ್ನ ಮಗನ ಸ್ವರೂಪಕ್ಕೆ ನೇಮಿಸಿದನು. ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನ ನೀತಿವಂತರನ್ನು ನಿರ್ಣಯಿಸಿದ. ಯಾರನ್ನ ನೀತಿವಂತರನ್ನು ನಿರ್ಣಯಿಸಿದನೋ ಅವರನ್ನ ಮಹಿಮೆಯ ಪದವಿಗೆ. ಆಮೆನ್. ಮಹಿಮೆಯ ಪದವಿಗೆ ದೇವರು ನೇಮಿಸಿದನಂತೆ. ಅದರರ್ಥ, ನೀನು ಹೋದ್ರೆ ಪ್ರಾರ್ಥನೆ ಮಾಡುವಾಗ ಅನೇಕ ಅತಿಶಯ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆ ಮಹಿಮೆ ಧರಿಸ್ಕೊಂಡು ಹೋಗುವಾಗ ಆಗ ಆಗದಂಥ ಕಾರ್ಯಗಳನ್ನು ದೇವರು ನಿನ್ನ ಮೂಲಕವಾಗಿ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಪೌಲನ ಕರೆದಂಥ ದೇವರು ಸುಮ್ಮನೆ ಬಿಟ್ಟಿಲ್ಲ. ಅವನು ಹೋಗೋ ಕಡೆಗಳಲ್ಲಿ ಅತಿಶಯ ಅದ್ಭುತಗಳು ದೇವರು ಮಾಡಿದ್ದಾನೆ. ಅದನ್ನು ಪೌಲ ಹೇಳ್ತಾ ಇದ್ದಾನೆ, ನನ್ನ ಕರೆದ ದೇವರು, ನೇಮಿಸಲ್ಪಟ್ಟ ದೇವರು, ಮಗನ ಸ್ವರೂಪಕ್ಕೆ ರೂಪಿಸಲ್ಪಟ್ಟಂತ ದೇವರು, ನೀತಿವಂತನಾಗಿ ಕರೆಯಲ್ಪಟ್ಟ ದೇವರು, ಮಹಿಮಾ ಪದವಿಯನ್ನು ನನಗೆ ಕೊಟ್ಟಂತ ದೇವರು, ಅದೇ ದೇವರ ನಿಮಗೂ ಇವತ್ತು ಕೊಡಲಿಕ್ಕೆ ಶಕ್ತನಾಗಿದ್ದ. ಹಲ್ಲೆಲೂಯಾ. ರಕ್ಷಣೆ ಹೊಂದೋದು ಯೇಸುವಿನ ಕೃಪೆ, ನೀತಿವಂತರಾಗೋದು ಯೇಸುವಿನ ಕೃಪೆ,
ಮಹಿಮೆಯ ಪದವಿ ಹೊಂದೋದು ಯೇಸುವಿನ ಕೃಪೆ. ದೇವರೊಂದಿಗಿದ್ದು ಸಮಾಧಾನವಾಗಿ ಜೀವಿಸುವಂಥದ್ದು ಅದು ಯೇಸುವಿನ ಕೃಪೆ. ಹೊಸದಾದ ಜೀವಿತವನ್ನು ಪ್ರಾರಂಭ ಮಾಡೋದು ಯೇಸುವಿನ ಕೃಪೆ. ಅದಕ್ಕೆ ಪೌಲ್ಗೆ ದೇವರು ನನ್ನ ಕೃಪೆ ಸಾಕು. ಇವೆಲ್ಲ ಎಲ್ಲಿಂದ ಆಗೋದು? ಕ್ರಿಸ್ತನಿಂದ ಉಂಟಾಗುವುದು. ಅದಕ್ಕೆ 8:29 ಹೇಳ್ತದೆ, ಇವೆಲ್ಲವುಗಳನ್ನು ಸಾಧಿಸುವ ಶಕ್ತಿ ಇರುವುದು ಸುವಾರ್ತೆಯಲ್ಲಿ ಮಾತ್ರ. ಇಷ್ಟೆಲ್ಲ ಅತಿಶಯ ಕಾರ್ಯಗಳು ನನ್ನ ಒಬ್ಬ ಭಕ್ತನಲ್ಲಿ ನೆರವೇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಶುಭವಾರ್ತೆಯನ್ನ ಮನಪೂರ್ತಿಯಾಗಿ ಸ್ವೀಕಾರ ಮಾಡಿದ್ನಲ್ಲ, ಅವನ ಅಲ್ಲಿರತಕ್ಕ ಸುವಾರ್ತೆಗೆ ಅಷ್ಟು ಶಕ್ತಿ ಇದೆಯಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಮಾತು ವಿಶ್ವಾಸಿಗೆ ಶಕ್ತಿ, ಅವಿಶ್ವಾಸಿಗೆ ಅದು ಹುಚ್ಚು ಮಾತು. ಇವತ್ತು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ? ದೇವರ ಮಾತನ್ನ ಶಕ್ತಿಯಾಗಿ ರಿಸೀವ್ ಮಾಡ್ತಾ ಇದ್ದೀರಾ, ಹುಚ್ಚು ಮಾತಾಗಿ ರಿಸೀವ್ ಮಾಡ್ತಾ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಅಪೊಸ್ತಲರ ಕೃತ್ಯ 4:12 ಬರಬೇಕಾದ ರಕ್ಷಣೆ ಇನ್ಯಾರಲ್ಲೂ ಸಿಕ್ಕೋದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗೋದಿಲ್ಲ. ಹಾಗಾದ್ರೆ ಒಂದೇ ಒಂದು ತಿಳ್ಕೊಳ್ರಿ, ಆಕಾಶದ ಕೆಳಗೆ ಭೂಮಿಯ ಒಳಗೆ ಒಂದೇ ಒಂದು ನಾಮ ಹೇಳೋರಿಗೆ ರಕ್ಷಣೆ, ಅದು ಯೇಸುವಿನ ನಾಮ. ಬೇರೆ ಯಾವ ನಾಮ ಹೇಳಿದ್ರು ನಿಮಗೆ ರಕ್ಷಣೆ ಬರಲ್ಲ. ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ಆ ನಾಮ ಹೇಳ್ತಾ ಇದೆಯಾ, ಕಟ್ಟಿಟ್ಟು ಬುತ್ತಿ ನಿನಗೆ ರಕ್ಷಣೆ. ಆ ರಕ್ಷಣೆ ನಿಜವಾಗ್ಲೂ ನಿನಗೆ ಬಂದೇ ಬರ್ತದೆ. ಹಗಲು ರಾತ್ರಿ ಆತ್ಮ ಪರವಶನಾಗಿ ನೀನು ಆತ್ಮಿಕ ರೀತಿಯಲ್ಲಿ ಕರ್ತನನ್ನು ಆರಾಧನೆ ಮಾಡ್ತಾ ಇದೆಯಾ, ರಕ್ಷಣೆ ನಿನ್ನನ್ನು ಬಿಟ್ಟು ಹೋಗಲ್ಲ. ಸದಾ ಕಾಲ ಆ ರಕ್ಷಣೆ ನಿನ್ನಲ್ಲಿ ನೆಲೆಗೊಂಡಿರ್ತದಂತೆ. ಅದಕ್ಕೆ ಪೌಲ್ ಹೇಳ್ತಾನೆ, ರಕ್ಷಣೆ ಯಾರಲ್ಲೂ ಸಿಗಲ್ಲ. ಬರಬೇಕಾದ ರಕ್ಷಣೆ ಒಬ್ಬನಲ್ಲೇ, ಅದು ಕ್ರಿಸ್ತನಲ್ಲಿ. ಆಕಾಶದ ಕೆಳಗೆ ಕೊಡಲ್ಪಟ್ಟ ಯಾವ ನಾಮದಲ್ಲೂ ನಿಮಗೆ ರಕ್ಷಣೆ ಸಿಗಲ್ಲ. ಒಂದೇ ಒಂದು ನಾಮ, ಯೇಸುವಿನ ನಾಮ. ಆ ನಾಮ ಹೇಳೋದೇ ನಮ್ಮ ಪುಣ್ಯ. ಆ ನಾಮ ಹೇಳೋದೇ ನಮ್ಮ ಪುಣ್ಯ ರೀ. ಯಾಕಂದ್ರೆ ಭಕ್ತನಾದ ಮೋಸೆ ಹೇಳ್ತಾನೆ, ಇಸ್ರಾಯೇಲ್ ಜನ ಏನ್ ಮಾಡಿದ್ರು ಗೊತ್ತಾ? ದೇವರ ನಾಮವನ್ನು ಉಚ್ಚರಿಸಿ 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 ಉದ್ಧಾರ ಆದ್ರು ಅಂತ ವಾಕ್ಯ ಹೇಳ್ತದೆ. ಇವತ್ತು ಯಾರ ನಾಮವನ್ನು ಹೇಳ್ತಾ ಇದ್ದೀರ ನೀವು? ಯಾರ ನಾಮವನ್ನು ಹೇಳ್ತಾ ಇದ್ರಿ? ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರು ಇದನ್ನ ಇತರರಿಗೆ ಕಲಿಸಿದ್ರಂತೆ. ಸುವಾರ್ತೆ ಸಾರೋದನ್ನ ಯೇಸು ಅಪೊಸ್ತಲರಿಗೆ ಹೇಳ್ಕೊಟ್ಟ. ಅದನ್ನ ಜನರ ಮಧ್ಯದಲ್ಲಿ ಹೋಗಿ ಇದನ್ನ ನೀವು ಮಾಡ್ರಿ ಅಂತ ಅಪೊಸ್ತಲರು ಕಲಿಸಿಕೊಟ್ರು. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 14:6 ದೇವರ ವಾಕ್ಯ ಹೇಳ್ತದೆ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರೋದಿಲ್ಲ. ಯೇಸು ಹೇಳ್ತಾನೆ, ಅವನಿಗೆ ನಾನೇ ಮಾರ್ಗ ಸತ್ಯ ಜೀವ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರೋದಿಲ್ಲ. ನಾನೇ ಮಾರ್ಗ ಅಂದ್ರೆ ಅನೇಕ ಮಾರ್ಗಗಳಲ್ಲಿ ಯೇಸು ತಲೆ ಹಾಕಲಿಲ್ಲ. ಭೂಲೋಕದ ಅನೇಕ ಮಾರ್ಗಗಳಲ್ಲಿ ಯೇಸು ತಲೆ ಹಾಕಿಲ್ಲ. ಯೇಸು ಹಾಕಿದ್ದು ಒಂದೇ ಮಾರ್ಗ. ಭೂಲೋಕಕ್ಕೂ ಪರಲೋಕಕ್ಕೂ ಇರುವಂತ ಮಾರ್ಗಕ್ಕೆ ಯೇಸು ಹೇಳ್ತಾನೆ, ನಾನೇ ಮಾರ್ಗ. ಆ ದಾರಿಯಲ್ಲಿ ನಡೆಯುವಂತ ನಿಮಗೆ ಸತ್ಯ ನಾನೇ, ಅದರಲ್ಲಿ ಬರುವಂತ ನಿಮಗೆ ಜೀವವು ನಾನೇ ಆಗಿದ್ದೇನೆ. ನಾನೇ ಮಾರ್ಗ ಸತ್ಯ ಜೀವ. ಅದನ್ನ ದೇವರ ವಾಕ್ಯ ಹೇಳ್ತದೆ, ಶಿಷ್ಯರು ಹೇಳಿದ್ದಲ್ಲ, ಯೇಸು ಶಿಷ್ಯರಿಗೆ ಹೇಳ್ತಾನೆ, ಇದನ್ನ ನೀವು ಲೋಕದ ಜನರಿಗೆ ಹೋಗಿ ಸಾರಬೇಕು. ಹಲ್ಲೆಲೂಯಾ. ಬರೀ ಅವನು ಹೇಳ್ತಾ ಇಲ್ಲ, ಅವನು ಕಮಾಂಡ್ ಮಾಡ್ತಾ ಇದ್ದಾನೆ. ಇವತ್ತಿಂದ ರಕ್ಷಣೆ ಹೊಂದಿರುವ ನಿಮಗೆ ಜೀವಂತವಾಗಿರುವ ದಿನದ ತನಕ ಇದೇ ಕೆಲಸ. ಎಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊಳ್ತೇನೆ? ಯೇಸು ನಂಬಿದ ದಿನದಿಂದ ನಾನು ಇನ್ನು ಮೇಲೆ ಸಾಯೋ ದಿನದ ತನಕ ನನ್ನ ಯೇಸುವಿನ ನಾಮವನ್ನು ಜನಗಳ ಮಧ್ಯದಲ್ಲಿ ನಾನು ಸಾರ್ತೇನೆ. ಅದು ಕ್ರಮಬದ್ಧವಾಗಿ ಸಾರ್ತೇನೆ. ಕ್ರಮವಾಗಿರಬೇಕು, ಅದು ಸತ್ಯಕ್ಕೆ ಅನುಗುಣವಾಗಿರಬೇಕು, ದೇವರು ಮೆಚ್ಚುವಂಥ ಜೀವಿತ ಆಗಿರಬೇಕು. ಸಾಕ್ಷಿಯ ಜೀವಿತದ ಮೂಲಕವಾಗಿ ದೇವರನ್ನ ಗಣಪಡಿಸುವಾಗ ಆ ಯಜ್ಞವನ್ನ ದೇವರು ಸ್ವೀಕಾರ ಮಾಡಿಕೊಳ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ನಂಬಿಗಸ್ತನಾಗಿರಲು ಆ ಸೇವಕರಿಗೆ ಅವನು ಬೋಧನೆ ಮಾಡ್ತಾನೆ. ಯೋಹಾನ 3:36
ವಾಕ್ಯ ಹೇಳ್ತದೆ, ಆತನ ಮಗನನ್ನು ನಂಬುವವನಿಗೆ ಏನಿದೆ? ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನ ಕಾಣದೇ ಇಲ್ಲ. ಅವನ ಮೇಲೆ ದೇವರ ಕೋಪ. ಹಲ್ಲೆಲೂಯ. ನಂಬುವವನಿಗೆ ನಿತ್ಯ ಜೀವ, ನಂಬದವನಿಗೆ ದೇವರ ಕೋಪ. 1 ತಿಮೋಥಿ 2ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಪೌಲ್ಗೆ ಸುವಾರ್ತೆ ಸಾರೋದು ಬಹಳ ಆಸಕ್ತಿ ಇತ್ತು. ಅದಕ್ಕೆ ಅವನು ಶಿಲುಬೆಯ ಮಾತನ್ನ ಶಕ್ತಿಯಾಗಿ ರಿಸೀವ್ ಮಾಡ್ಕೊಳ್ತಾನೆ. ಅದಕ್ಕೆ ಬರೀತಾನೆ, ಶಿಲುಬೆ ಮಾತು ವಿಶ್ವಾಸಿಗಳಿಗೆ ಮಾತ್ರ ಶಕ್ತಿಯಾಗಿರ್ತದೆ, ಅವಿಶ್ವಾಸಿಗಳಿಗೆ ಶಿಲುಬೆಯ ಮಾತು ಹುಚ್ಚು ಮಾತು. ಅದಕ್ಕೆ ತಿಮೋತಿ ಹೇಳ್ತಾನೆ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಪೌಲ್ ಹೇಳ್ತಾನೆ, ಅನೇಕರಿಗೆ ಯೇಸುವಿನ ಬೋಧನೆ ಇಷ್ಟ ಇಲ್ಲ ಅಂತ. ಪೌಲ್ ಬರೀತಾನೆ, ಅನೇಕರಿಗೆ ಯೇಸುವಿನ ಬೋಧನೆ ಇಷ್ಟ ಇಲ್ಲ, ಆದರೆ ಇಷ್ಟಪಡುವುದರಿಂದ ಇಷ್ಟಪಡದೇ ಇರುವವರನ್ನ ಇಷ್ಟಪಟ್ಟಿಲ್ಲ ಅಂತ ಕ್ರಿಸ್ತನ ಬೋಧನೆಯನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಪೌಲ್ ಹೇಳ್ತಾನೆ. ನಿನಗಿಷ್ಟನೋ ಇಷ್ಟ ಇಲ್ವೋ ಅದು ಕೇಳಲಿಲ್ಲ ದೇವರು, ನನ್ನ ಮಾತನ್ನು ನೀನು ಕೇಳು. ಅದಕ್ಕೆ ದೇವರು ಹೇಳ್ತಾರೆ, ಯೇಸು ಸ್ವಾಮಿನ ನೋಡಿ, ಈತನು ನನ್ನ ಪ್ರಿಯ ಮಗನು, ಈತನ ಮಾತನ್ನು ನೀವು ಏನು ಮಾಡಬೇಕಂತೆ? ಹಲ್ಲೆಲೂಯಾ. ಈ ಮಾತನ್ನ ಪೌಲ್ಗೆ ಯೇಸು ಸಂಧಿಸಿ ಹೇಳ್ಬಿಟ್ಟ. ಅವನು ಕೇಳ್ತಾವನೇ ಇಲ್ವಾ? ಅವನ ಜೀವ ಇರೋವರೆಗೂ ಹಿಂದೆ ನೋಡಲೇ ಇಲ್ಲ. ಅವನೊಬ್ಬನೇ ಬರೆಯೋದು, ನಾನು ಓಡಿ ಮುಗಿಸಿದ್ದೇನೆ, ನನಗೆ ಕೊಡಲ್ಪಟ್ಟ ಕೆಲಸವನ್ನು ನಾನು ಮುಗಿಸಿದ್ದೇನೆ, ನನಗೆ ಜಯಮಾಲೆ ಸಿದ್ಧವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ದೇವರ ಮಾತನ್ನ ಇಷ್ಟಪಡದೆ ಇರುವುದಕ್ಕಿಂತ ಇಷ್ಟಪಡುವುದೇ ನಿಮಗೆ ಉತ್ತಮ. ಇಷ್ಟಪಡದೆ ಇರುವುದಕ್ಕಿಂತ ಇಷ್ಟಪಡೋದೇ ಉತ್ತಮ. ಅದಕ್ಕೆ ಕೆಲವರು ಏನು ಹೇಳ್ತಾರೆ ಗೊತ್ತಾ? ಸಿಸ್ಟರ್, ನಿಮಗೆ ನಿದ್ರೆ ಬರ್ತಾ ಇಲ್ವಾ? ನನಗೆ ನಿದ್ರೆ ಬರ್ತಾ ಇಲ್ಲ ಅಂದರೆ ಅವರು ಒಂದು ಮದ್ದು ಹೇಳ್ಕೊಡ್ತಾರೆ. ಏನದು? ನಿದ್ರೆ ಮಾತ್ರ ತಿನ್ನಿ ಅಂತನ. ಯಾರಿಗೆಲ್ಲ ನಿದ್ರೆ ಬರಲ್ಲ, ಈ ಲೂಸ್ಗಳು ಹೇಳ್ಕೊಡೋದು ಏನು ಗೊತ್ತಾ? ಏನಂತ ಹೇಳ್ಕೊಡ್ತಾರೆ? ಜೋರಾಗಿ ಹೇಳ್ರಿ. ಕತೆ ಬುಕ್ಕ, ಬೈಬಲ್ ಓದ್ಬೇಕಂತೆ ನಿದ್ರೆ ಬರೋರು. ನಿದ್ರೆ ಬರದೇ ಇರೋರು ಬೈಬಲ್ ಓದ್ಬೇಕಂತೆ ನಿದ್ರೆ ಬಂದು ಬಿಡ್ತದಂತೆ. ಮಲಗೋರನ್ನ ಎಬ್ಬಿಸು ಅಂತ ಪೌಲು ಬರೀತಾನೆ, ಎದ್ದಿರೋರನ್ನ ಮಲಗಿಸಕ್ಕೆ ಇವ್ರು ಹೇಳ್ತಾರೆ. ಹೆಂಗೈತೆ ನೋಡ್ರಿ ಲಾಜಿಕ್ ಮ್ಯಾಜಿಕ್. ಇನ್ನೊಬ್ರು ಯಾರೋ ಸಿಸ್ಟರ್ ಹೇಳಿದ್ರಂತೆ, ನೀವು ಬೈಬಲ್ ಓದ್ತಾರ್ರಿ, ನಿದ್ರೆ ಹಂಗೂ ಬಂದಿಲ್ಲ ಅಂದರೆ ತಲೆ ದಿಂಬು ಕೆಳಗೆ ಇಟ್ಕೊಂಡು ಮಲ್ಕೊಂಬಿಡಿ ಅಂತ. ಇದೇನು ಸ್ಲೋ ಪಾಯ್ಸನ? ಸಾಯೋರಿಗೆ ಬದುಕಿಸಂತ ಜೀವವುಳ್ಳ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾವ ಆಸಕ್ತಿಯಿಂದ ನೀನು ಓದ್ತೀಯೋ ಆ ಆಸಕ್ತಿಗೆ ತಕ್ಕ ಉತ್ತರ ದೇವ್ರು ಕೊಡ್ತಾನೆ. ಬೇಜವಾಬ್ದಾರಿಯಿಂದ ಓದಿದ್ರೆ ನಿನಗೂ ಬೇಜವಾಬ್ದಾರಿಯ ಉತ್ತರನೇ ದೇವ್ರು ಕೊಡ್ತಾನೆ. ನಿನ್ನ ಆಸಕ್ತಿಯಿಂದ ತಗ್ಗಿ ಬಗ್ಗಿ ವಿನಯತೆಯಿಂದ ಓದಿದ್ರೆ ನಿನ್ನ ಕೊಂಬನ್ನು ದೇವ್ರ ಮೇಲಕ್ಕೆ ತರ್ತಾನೆ. ಅಹಂಕಾರದಿಂದ ಓದಿದ್ರೆ, ಅಹಂಕಾರದಿಂದ ಅದನ್ನು ನೋಡಿದ್ರೆ, ಅದೇ ಅಹಂಕಾರದಿಂದ ದೇವ್ರು ನಿನ್ನನ್ನು ಪುರಸ್ಕರಿಸ್ಬಿಡ್ತಾನೆ ಅಂತ ಪೌಲ್ ಹೇಳ್ತಾನೆ. ಇದನ್ನು ಒಪ್ಪಿಕೊಳ್ಳೋದೇ ನಿಮಗೆ ಉತ್ತಮ. ಇದನ್ನು ಬಿಟ್ಟು ಬಿಡಬೇಡ್ರಿ. ಬಿಟ್ಟರೆ ಅನ್ಯಾಯವಾಗಿ ನೀವು ನಾಶ ಆಗಿ ಹೋಗ್ಬಿಡ್ತೀರಿ. ಯಾಕಂದ್ರೆ ಇದರಲ್ಲಿ ಇರೋದು ಸತ್ಯ. ಆ ಸತ್ಯನೇ ಯೇಸು. ಸತ್ಯ ಅಂತ ಹೆಸರಿಟ್ಕೊಂಡಿರೋರು ಯೇಸು ಅಲ್ರಿ. ಅವನ ಬಾಯಿಂದ ಬಂದ ಮಾತುಗಳೇ ಸತ್ಯವಾದ ಮಾತುಗಳು. ಅದನ್ನು ನಂಬೋನು ನಿತ್ಯ ಜೀವ ಹೊಂದ್ಕೊಳ್ತಾನಂತೆ. ಹಲ್ಲೆಲೂಯಾ. ಅದನ್ನು ನಂಬ್ರಿ ಅಂತಾನೆ ದೇವರ ವಾಕ್ಯ ಇಡೀ ಪ್ರಪಂಚಾದ್ಯಂತ ಇವತ್ತು ಸಾರಲ್ಪಡ್ತಾ ಇದೆ. ಅದಕ್ಕೆ ಪೌಲ್ ಹೇಳ್ತಾನೆ, ನಿಮ್ಮನ್ನು ರಕ್ಷಣೆ ಕೊಟ್ಟಿರೋದು ಏನಕ್ಕೆ ಅಂದರೆ ರಕ್ಷಣೆಗೆ ಬಂದು ಸುಮ್ಮನೆ ಆಟ ಆಡ್ಕೊಂಡಿರಿ ಅಂತ ಅಲ್ಲ, ಆ ರಕ್ಷಣೆ ಕೊಟ್ಟಂಥ ಯೇಸುವಿನ ಕುರಿತು ಹಗಲು ರಾತ್ರಿ ಪ್ರಚಾರ ಮಾಡಬೇಕಂತ. ಸತ್ಯ ಹೇಳೋದು ಪೌಲ್ಗೆ ಭಾಳ ಇಷ್ಟ ಅಂತೆ. ನೀವು ಸತ್ಯವನ್ನು ಹೇಳ್ರಿ, ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಯಾಕಂದರೆ ಯೇಸುವಿನಲ್ಲಿ ಸುಳ್ಳು ಇಲ್ಲ. ಅವನ ಒಳಗಿಂದ ಬರುವಂಥದ್ದು ಒಂದೇ, ಅದು ಸತ್ಯ. ಅದಕ್ಕೆ ಹೇಳ್ತಾನೆ, ಸತ್ಯವನ್ನು ಹೇಳಮ್ಮ, ಸತ್ಯ ನಿನ್ನನ್ನು ಬಿಡುಗಡೆ ಮಾಡ್ತದೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ರಕ್ಷಣೆ ಹೊಂದಿದ ಮೇಲೆ ಇನ್ಮೇಲೆ ನಾನು ಸತ್ಯನೇ ಹೇಳ್ತೀನಿ ಅಂತ ತೀರ್ಮಾನ ಮಾಡಿದ್ರಿ? ಮಾಡಿ ನೋಡ್ರಿ, ಆವಾಗಲೇ ಸ್ಟಾರ್ಟ್ ಆಗಿದೆ ಸುಳ್ಳು ಹೇಳಕ್ಕೆ. ಸತ್ರು ಬಿಡಲ್ಲ ಬ್ರದರ್. ಒಂದು ಸುಳ್ಳು ಹೇಳಿದ್ದೀನಿ ಬ್ರದರ್, ಚಿಕ್ಕದಾಗಿ. ದೇವ್ರ ಮುಂದೆ ಚಿಕ್ಕದಕ್ಕೂ ಲೆಕ್ಕ, ದೊಡ್ಡದಕ್ಕೂ ಲೆಕ್ಕ. ಸುಳ್ಳು ಸುಳ್ಳೇ. ಹಲ್ಲೆಲೂಯಾ. ಒಂದೇ ಒಂದು ಸುಳ್ಳು ಬ್ರದರ್ ನಮ್ಮ ಯಜಮಾನ್ರಿಗೆ. ಅವನ ದಡ್ಡ ಗೊತ್ತಿಲ್ಲ, ಮೇಲಿರೋನ್ ದಡ್ಡ ಅಲ್ಲ. ನಿನ್ನ ಗಂಡ ದಡ್ಡ ಆಗಿರ್ಬೋದು, ನಿನ್ನ ಹೆಂಡತಿ ದಡ್ಡ ಆಗಿರ್ಬೋದು, ನಿನ್ನ ಮಕ್ಕಳು ದಡ್ಡರಾಗಿರ್ಬೋದು, ನಿಮ್ಮ ಪಾಸ್ಟರ್ ದಡ್ಡ ಆಗಿರ್ಬೋದು. ಅವ್ರ ಕಣ್ಣು ತಪ್ಪಿಸಿ ನೀನು ಆಟ ಆಡ್ಬೋದು. ಮೇಲಿರೋನ್ ದಡ್ಡ ಅಲ್ಲ. ಸೈಲೆಂಟಾಗಿ ಬಂತು ಹಲ್ಲೆಲೂಯಾ. ನಿಮ್ಮ ಸೌಂಡ್ ಬರಬೇಕು. ಎಸ್, ನನ್ನ ಯೇಸು ಸತ್ಯ ಉಳ್ಳ ದೇವರು. ಅವನಲ್ಲಿ ಅಸತ್ಯ ಇಲ್ಲವೇ ಇಲ್ಲ. ಅವನಲ್ಲಿ ಸತ್ಯ ಮಾತ್ರ ಇರೋದು. ಒಂದು ವಿಷನ್ ಕೊಟ್ಟರು ನನಗೆ, ಒಂದು 4-5 ದಿವಸದಿದ್ದೆ. ಏನು ಆ ವಿಷನ್ ಅಂದರೆ, ಚರ್ಚ್ ಬಾಗಿಲುಗಳು ಮುಚ್ಚಿಬಿಟ್ಟಿದೆ. ಜನ ರಾಶಿಯಾಗಿ ನಿಂತು ಬಿಟ್ಟವ್ರೆ. ಎಲ್ಲ ಎಜುಕೇಟೆಡ್, IT BT ಕಂಪ್ನಿಯವರು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಲಾಯರ್ಗಳು, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು, ಅನೇಕ ಬಿಲೀವರ್ಸ್ಗಳು ನಿಂತ್ಕೊಂಡ್ಬಿಟ್ಟು ನಮಗೆ ಬಾಗಿಲು ತೆಗೀರಿ, ನಮಗೆ ಬಾಗಿಲು ತೆಗೀರಿ, ನಮಗೆ ಬಾಗಿಲು ತೆಗೀರಿ, ನಾವು ಒಳಗೆ ಬರಬೇಕು, ಬಾಗಿಲು ತೆಗೀರಿ ಅಂತ ಒಂದು ಶಬ್ದ ಬರ್ತದೆ. ಇನ್ನು ಬಾಗಿಲು ಓಪನ್ ಆಗಲ್ಲ. ನಿಮ್ಮ ಪಾಲಿಗೆ ಆ ಬಾಗಿಲು ಮುಚ್ಚಲ್ಪಟ್ಟಾಯ್ತು. ಬಾಗಿಲು ತೆಗೆದಾಗ ನೀವು ಒಳಗೆ ಬಂದಿಲ್ಲ. ಬಾಗಿಲು ತೆಗೆದಾಗ ನೀವು ಒಳಗೆ ಬರಲಿಲ್ಲ. ಬಾಗಿಲು ತೆಗೆದಿದ್ದಾಗ ನೀವು ಮಾತು ಕೇಳಿಲ್ಲ. ಬಾಗಿಲು ತೆಗೆದಿದ್ದಾಗ ದೇವರಿಗೆ ವಿಧೇಯರಾಗಿಲ್ಲ. ಬಾಗಿಲು ತೆಗೆದಿದ್ದಾಗ ನಾನು ಬಿಸಿ ಅಂತ ಓಡೋದಲ್ಲ. ಇವತ್ತು ನಿನ್ನ ಪಾಲಿಗೆ ಆ ಬಾಗಿಲು ಮುಚ್ಚಲ್ಪಟ್ಟಿದೆ, ಇನ್ನು ಓಪನ್ ಆಗಲ್ಲ. ಇದು ಕಠಿಣಕರವಾದ ಒಂದು ದರ್ಶನ, ದುಃಖ ಪಡುವಂಥ ಒಂದು ದರ್ಶನ. ಹಾಗಾದರೆ ಅಲ್ಲಿ ಯಾರಿದ್ದಾರ್ರೀ? ಒನ್ಲಿ ಅನ್ಯ ಜನ ಇಲ್ಲ, ಅಲ್ಲಿ ವಿಶ್ವಾಸದಲ್ಲಿರೋರು ಇದ್ದಾರಲ್ಲ. ಹಾಗಾದರೆ ಈ ದಿನಗಳು ದೇವರಿಗೆ ಭಯಪಡುವಂಥ ದಿನ, ದೇವರ ಆಜ್ಞೆಗಳನ್ನು ಕಣ್ಗೊತ್ತುಕೊಂಡು ಕೆಲಸ ಮಾಡುವಂಥ ದಿನ, ಭಯಪಡುವಂಥ ದಿನ. ಯವ್ವನ ಪ್ರಾಯದ ಮಕ್ಕಳ ಹತ್ರ ಟೈಮ್ ಇಲ್ಲ, ವಯಸ್ಸಾದವ್ರ ಹತ್ರ ಟೈಮ್ ಇಲ್ಲ, ಆರೋಗ್ಯವಾಗಿರೋರ ಹತ್ರ ಟೈಮ್ ಇಲ್ಲ, ಹಣ ಇರೋರ ಹತ್ರ ಟೈಮ್ ಇಲ್ಲ. ಅವರೆಲ್ಲ ಬ್ಯುಸಿ. ಸತ್ಯವೇದ ಯಾರು ಹಿಡ್ದಿದ್ದೀರೋ ಅವ್ರನ್ನ ಮಾತ್ರ ದೇವರು ಇಷ್ಟಪಡ್ತಾನೆ. ಹಂಗನ್ಬಿಟ್ಟು ಒಂದು ವಾನಿಟಿ ಬ್ಯಾಗಲ್ಲಿ ಬೈಬಲ್ ಹಾಕೊಂಡು ತಿರ್ಕೊಂಡಿರೋದಲ್ಲ. ಯೋಶುವನಿಗೆ ದೇವರು ಹೇಳಿದ್ರು, ಈ ವಾಕ್ಯ ಇಲ್ಲಿ ಬರ್ಕೋ, ನೀನು ಹೋಗೋ ಜಾಗದಲ್ಲೆಲ್ಲ ಜಯ ಸಿಗುತ್ತೆ. ಹಲ್ಲೆಲೂಯಾ. ಓ ಬ್ರದರ್ ಹೇಳ್ಬಿಟ್ಟವ್ರೆ ಅಂತ ಅದಕ್ಕೆ ಅಂತ ಒಂದು ₹200 ಕೊಟ್ಟು ವ್ಯಾನಿಟಿ ಬ್ಯಾಗ್ ತಗೊಂಡು ಹಾಕ್ಕೊಂಡು ತಿರುಗಿದ್ರೆ ಏನು ಯೂಸ್ ಇಲ್ರಿ. ನೀನು ₹1000 ಬೈಬಲ್ ಕೈಯಲ್ಲಿ ಇಟ್ಕೊಂಡಿರು, ನೋ ಯೂಸ್. ಆ ಜೀವವುಳ್ಳ ಮಾತು ನೀನು ಒಳಗೋಗಬೇಕು, ಅದರಿಂದ ನೀನು ಬೆಳಿಬೇಕು. ಅವನ ಆಜ್ಞೆಗಳನ್ನು ನಾನು ನೀನು ಪಾಲಿಸಬೇಕು. ಪೌಲ್ ಅದನ್ನು ಮಾಡಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ದೇವರ ಆತ್ಮಸ್ವರೂಪನು, ಆತನನ್ನು ಆರಾಧಿಸುವಂಥವರು ಆರಾಧನೆಗೆ ಬಂದಾಗ ಮಾತ್ರ ಅಲ್ಲ, ಮನೆಯಲ್ಲೂ ಕೆಲಸದಲ್ಲೂ ಪ್ರಯಾಣ ಮಾಡುವಾಗ ನಿನ್ನ ಆತ್ಮ ಸ್ವರೂಪನಾದ ದೇವರನ್ನ ಆತ್ಮಿಕ ರೀತಿಯಲ್ಲೇ ಆರಾಧನೆ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ನಿನ್ನ ಆತ್ಮ ಯಾವಾಗ ದೇವರಿಗೆ ಭಯಪಡುತ್ತೋ ನಿನ್ನ ಶರೀರ ನಿನ್ನ ಕಂಟ್ರೋಲ್ಗೆ ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, ಇವತ್ತು ಯಾವುದು ಇಷ್ಟ ಆಗ್ತಾ ಇಲ್ಲ ದೇವರ ವಾಕ್ಯ, ಅದನ್ನು ಇಷ್ಟಪಡೋದೇ ನಿನಗೆ ಉತ್ತಮ. ಯಾಕಂದರೆ ಅವನ ಬಾಯಿಂದ ಬಂದ ಮಾತು ಸುಳ್ಳಾದದಲ್ಲ, ಸತ್ಯವಾದದ್ದು. ಯೋಹಾನ 3:16 ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕಳಿಸಿಕೊಟ್ಟ. ಅವನ ನಂಬುವ ಒಬ್ಬನಾದರೂ ನಾಶವಾಗದ ನಿತ್ಯ ಜೀವವನ್ನು ಹೊಂದಬೇಕೆಂಬುದೇ ದೇವರ ಚಿತ್ತ. ಯೋಹಾನ 6ನೇ ಅಧ್ಯಾಯ 53ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಇದ್ದೀರಾ? ಇದು ಯಾವ್ರ ಬಾಯಿಂದ ಬಂದಿದ್ದು? ನನ್ನ ಬಾಯಿಂದಲ್ರಿ, ರಕ್ಷಣೆ ಕೊಟ್ಟ ಯೇಸುವಿನ ಬಾಯಿಂದ, ಜೀವ ಕೊಟ್ಟ ಯೇಸುವಿನ ಬಾಯಿಂದ. ಅವನು ಹೇಳ್ತಾನೆ, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ. ನಾವು ಬಿಟ್ಟಿದ್ರೆ ಯಾರ ಮಾಂಸ ತಿನ್ನಕ್ಕೆ ಹೋಗ್ತಾ ಇದ್ದೀವಿ?
ಕುರಿ ಅಂಗಡಿಗೆ ಓಡೋಯ್ತೀವಿ, ಮಾಂಸದ ಅಂಗಡಿಗೆ ಓಡೋಯ್ತೀವಿ, ಮೀನು ಅಂಗಡಿಗೆ ಓಡೋಯ್ತೀವಿ, ಎಲ್ಲರಿಗೂ ಅದು ತಿನ್ನೋದೇ ಇಷ್ಟ. ಆದರೆ ಯೇಸು ಹೇಳ್ತಾನೆ, ಎವ್ರಿ ವೀಕ್ ಎವ್ರಿ ಡೇ ನನ್ನ ಮಾಂಸವನ್ನು ನನ್ನ ರಕ್ತವನ್ನು ನೀವು ಭುಜಿಸುವಾಗ ನಿಮಗೆ ಜೀವ ಹೋಗೋದೇ. ಹಲ್ಲೆಲೂಯಾ. ಅದು ನಾವು ಭಾಳ ಬ್ರಿಲಿಯಂಟೇ. ಬ್ಯಾಪ್ಟಿಸಮ್ ಆದಮೇಲೆ ತಿಂಗಳಿಗೊಂದು ವಿಸಿಟ್ ಮಾಡ್ತೀವಿ. ಇವತ್ತೈತೆ ಆ ಬಿಸ್ಕೆಟ್ ಕೊಡೋದು ಅಂತಾನೆ ಯಾರೋ ನನಗೆ ಫೋನ್ ಹೊಡೆದು, ನೀವೇನೋ ಬಿಸ್ಕೆಟ್ ಕೊಡ್ತಿರಲ್ಲ ಅದು ಇವತ್ತೈತಾ ಅಂತಾರೆ. ನಾನು ಯಾವ ಬಿಸ್ಕೆಟ್, ಪಾರ್ಲಿಜಿ ಬಿಸ್ಕೆಟ್ ಕೊಡಲ್ಲಪ್ಪ, ನಾವು ಗ್ಲೂಕೋಸ್ ಬಿಸ್ಕೆಟು ಕೊಡಲ್ಲಪ್ಪ. ಯೇಸು ಸ್ವಾಮಿ ಮಾಂಸ, ಅದನ್ನು ಭುಜಿಸಿದ್ರೆ ನಿನಗೆ ಜೀವ. ನೀನು 6 ತಿಂಗಳಿಗೋ 3 ತಿಂಗಳಿಗೋ ರೊಟ್ಟಿ ತಿನ್ನೋಕೆ ಬಂದರೆ ಇದನ್ನು ಚಪಾತಿನ ಡಾಕ್ಟ್ರ್ ಹತ್ರ ಹೋದ್ರೆ ಮುಚ್ಕೊಂಡು ತಿನ್ನಮ್ಮ ನೀನು ಬದುಕಬೇಕಂದ್ರೆ ಅಂತ. ಅದು ರಿಯಲ್ ಗೊತ್ತಾ ನಿಮಗೆ? ಚಪಾತಿ ತಿಂದವನೇ ಬೇಗ ಸಾಯೋದು. ಚರಿತ್ರೆ ಹೇಳ್ತದೆ ರೊಟ್ಟಿ ಚಪಾತಿ ತಿನ್ನಬೇಡಿ, ಡಾಕ್ಟ್ರು ಬಿಡಲ್ಲ, ಶುಗರ ಉಚ್ಕೊಂಡು ತಿನ್ನು ಅಂತಾನೆ. ಆದರೆ ಇಲ್ಲಿ ಹೇಳ್ತದೆ ಚರಿತ್ರೆ, ನೀನು ತಿಂದರೆ ಸದೋಯ್ತೆ ಅಂತಾನೆ. ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯ ಕೇಳೋರು ಯಾರಿಲ್ಲ. ನಾನು ಫ್ರೀಯಾಗಿ ನೋಡ್ತೀನಿ ಅಂದ್ರೆ ಹೋಯ್ತೀರ ಹೇಳಿದ್ರು, ಸಾಯಿಸ್ಬಿಡ್ತಾನೆ ರೀ, 1000 ರೂಪಾಯಿ ಅಲ್ಲೇ ಆರಾಮಾಗಿ ಹೋಗ್ರಿ ಅಂತನು. ನಮಗೆ 1000 ರೂಪಾಯಿ ಕೊಟ್ಟವ್ರ ಮೇಲೆ ಧೈರ್ಯ ಜಾಸ್ತಿ. ಪುಕ್ಸಟ್ಟೆ ಮಾಡ್ತೀನಿ ಅಂದರೆ ಧೈರ್ಯನೇ ಇಲ್ಲ ನಮಗೆ. ಆದರೆ ಯೇಸು ಹೇಳ್ತಾನೆ, ನನ್ನ ಮಾಂಸ ನನ್ನ ರಕ್ತ. ಆನ್ಲೈನಲ್ಲಿ ನೀವು ತಿನ್ನೋಕ್ಕಾಗುತ್ತಾ? ಎಷ್ಟೊಂದು ಜನ ಯೂಟ್ಯೂಬಲ್ಲೇ ಆರಾಧನೆ. ಅವನು ಹೆಂಗೆ ತಿಂತಾನಂದರೆ ಅವನು ಅಲ್ಲಿ ಮುರಿತಾನಂತೆ, ಇವ್ನು ಇಲ್ಲಿ ಮುರಿತಾನಂತೆ. ದೇವ್ರ ಮಧ್ಯದಲ್ಲಿ ನಿನ್ನ ಮುರಿತಾನೆ ಹಾಕಿ. ಮಗನೇ ನನ್ನ ಆಜ್ಞೆ ಪಾಲಿಸು ಅಂದರೆ ಎಲ್ಲ ಆನ್ಲೈನಲ್ಲೇ ಮುಗಿಸ್ಬಿಟ್ಟು ಕೆಲಸ. ನನ್ನ ಪಕ್ಕ ಕೂತ್ಕೊಳ್ಳೋಕೆ ಬಂದಿದೆಯಾ? ಯಾವ ಕಾರಣಕ್ಕೂ ಜಾಗ ಇಲ್ಲ. ದೇವರ ಆಜ್ಞೆ ಪಾಲನೆ ಮಾಡಿದವ್ರು ಯಾರೇ ಆಗಲಿ, ನಾನೇ ಆಗಿರಲಿ, ಸ್ವಾಮಿ ಸೇರಿಸ್ಕೊಳ್ಳೋದಿಲ್ಲ. ಅವನ ಆಜ್ಞೆನ ಪಾಲನೆ ಮಾಡೋಕ್ಕೆ ಭೂಲೋಕದಲ್ಲಿ ಸಾಕ್ಷಿಗಳಾಗಿ ಇರ್ರಿ ಅಂತ ಕತ್ತಲೆ ಒಳಗಿದ್ದ ನಿಮ್ಮನ್ನ, ಸಮಾಧಾನ ಇಲ್ಲದೆ ಇದ್ದ ನಿಮ್ಮನ್ನ, ಆರೋಗ್ಯ ಇಲ್ಲದೆ ಇದ್ದ ನಿಮ್ಮನ್ನ, ಸಂತೋಷ ಇಲ್ಲದೆ ಇದ್ದ ನಿಮ್ಮನ್ನ, ಚೈತನ್ಯ ಇಲ್ಲದೆ ಇದ್ದ ನಿಮ್ಮನ್ನ, ಸೋಂಬೇರಿಗಳಾಗಿದ್ದಂಥ ನಿಮ್ಮನ್ನ ಕರೆದಿರೋದೇನಕ್ಕೆ ಅಂದರೆ ನಿಮ್ಮಿಷ್ಟ ಬಂದಂಗೆ ಆಟೋಡೋಕ್ಕಲ್ಲ, ದೇವರು ಇಷ್ಟಪಟ್ಟಂಗೆ ನಡೆಯೋದಕ್ಕೆ ದೇವರು ನಮ್ಮನ್ನು ಕರ್ಕೊಂಡಿದ್ದಾನೆ. ಮೋಸಗೆ ದೇವರು ಸಹಾಯಕ್ಕೆ ಹೇಳಿದೆ. ಯಾಕೆ? ಮುಗಿಸ್ತೀನಿ ನಾನು. ಏನಕ್ಕೆ ಹೇಳ್ದ? ಮೋಸ ಯಾರ್ರೀ? ಮೋಸಸ್ ಮೋಸಗಾರ ಅಲ್ಲ. ದೇವರು ಹೇಳ್ತಾರೆ, ಮೋಸಸ್ ನನ್ನ ಮನೇಲಿ ನಂಬಿಗಸ್ತ. ಒಂದು ಅಲ್ಲೇಲೂ ಹೇಳ್ರಿ. ನೀವು ಹಂಗೆ ಹೇಳುವಾಗ ನಾನು ಮೋಸಸ್ ಅನ್ಬೇಕು. ನಾನು ಮೋಸಗಾರ, ನಾನು ಹೆಂಗೆ ನಂಬಿಗಸ್ತ ಆಗೋಕ್ಕೆ ಅಂತ. ನೀವು ಮೋಸಗಾರರಲ್ಲ. ಕ್ರಿಸ್ತನಲ್ಲಿ ಬಂದರೆ ನೀವೇನಾಗಬೇಕು? ನಂಬಿಗಸ್ತರಾಗಿರಬೇಕು. ಯಾರ ಕೆಲಸದಲ್ಲಿ? ದೇವರ ಕೆಲಸದಲ್ಲಿ. ನಮ್ಮ ಫ್ಯಾಕ್ಟ್ರಿರಲ್ಲ. ನೀನು ಜೀವಂತವಾಗಿರೋ ಎಲ್ಲ ಕಡೆ ನೀನು ನಂಬಿಗಸ್ತನಾಗೇ ಇರಬೇಕು. ಹಲ್ಲೆಲೂಯಾ. ಮೋಸಸ್ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ. ಅಂತ ಮೋಸಸ್ ಇದ್ದಂಥ ಈ ಪ್ರೆಷರ್ಗೆ ಅವನೇನು ಮಾಡ್ತಾನೆ? ದೇವರು ಕೋಲನ್ನ ತಗೊಂಡು ಆ ಬಂಡೆಗೆ ಚಾಚು ಅಂದರೆ ಇವನು ಯಾವನು BP ರೈಸ್ ಮಾಡಿರ್ತಾನೆ. ಆ BP ಏನು ಮಾಡ್ತಾನೆ, ಇವನೇನು ಮಾಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಒಂದು ಕೋಲ್ ತಗೊಂಡು ಹೊಡೆದ್ಬಿಟ್ಟ, ಕುಡಿದು ಸಾಯ್ರಿ ಅಂತ. ನೀರು ಬಂತ? ಇಲ್ಲ, ನೀರು ಬಂತು. ಆದರೆ ಮೋಸಸ್ ಸತ್ತೋಗ್ಬಿಟ್ಟ. ನೀರು ಕುಡ್ದವ್ನು ಬದುಕೊಂಬಿಟ್ಟ, ಹೊಡೆದವ್ನು ಸತ್ತೋಗ್ಬಿಟ್ಟ. ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಜಾಸ್ತಿ ಆಯ್ತು ಕಣೋ ಬುದ್ಧಿ, ಇನ್ನೂ ಬಿಟ್ಟರೆ ಈಗ ಬಂಡೆ ಮುಟ್ಟು ಅಂದರೆ ಹೊಡೆದಿದೆಯಾ, ನಾಳೆ ಒಡಿ ಅಂದರೆ ಏನು ಮಾಡ್ತೀಯ? ಪುಡಿ ಪುಡಿನೇ ಮಾಡಿಬಿಡ್ತೀಯ. ಅದಕ್ಕೆ ನಿನ್ನ ಆಟ ಇವತ್ತಿಗೆ ಸ್ಟಾಪ್. ನಿನ್ನ ಲೋಕದ ಯಾತ್ರೆ ಮುಗಿಸಿ ಮೇಲೆ ಬಾ. ಪ್ರಿಯ ಸಹೋದರಿ ಸಹೋದರನೇ, ದೇವರ ರಾಜ್ಯ ಸಾಧಾರಣವಾದದಲ್ಲ. ಅದನ್ನು ಯಾರು ಆಲಸ್ಯ ಮಾಡಬೇಡ್ರಿ, ತಿರಸ್ಕಾರ ಮಾಡಬೇಡ್ರಿ. ಈ ಒಂದು ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನಲ್ಲ, ಇದನ್ನು ಕಣ್ಣಿಗೆ ಒತ್ತುಕೊಂಡು ಅವನ ಆಜ್ಞೆಗಳನ್ನು ಪರಿಪಾಲನೆ ಮಾಡಿರಿ. ಒಂದು ದಿನ ನಾನು ಮತ್ತು ನೀವು ಲೆಕ್ಕ ಕೊಡಲೇಬೇಕು. ಅದಕ್ಕೆ ಕಡೆಯದಾಗಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮೊಳಗೆ ಜೀವವಿಲ್ಲ. ಮನುಷ್ಯರಾದವರು ಆತನನ್ನು, ಅಂದರೆ ಯೇಸುವನ್ನು ನಂಬಬೇಕು, ಇಲ್ಲದಿದ್ದರೆ ನಿತ್ಯಕ್ಕೆ ನಾವು ನಾಶವಾಗಿ ಹೋಗ್ತೇವೆ ಅಂತ ಪೌಲ್ ಹೇಳ್ತಾನೆ. ಯೋಹಾನ 8:24 ಆದ್ದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವರೆಂದು ನಿಮಗೆ ಹೇಳಿದೆನು,
ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಆ ಅರ್ಥ ಆಯ್ತಾ ನಿಮಗೆ? ಆತನಂದ್ರೆ ಯಾರು? ಆತನಂದ್ರೆ ಯಾರು? ಆತನಂದ್ರೆ ಯೇಸು. ಬರಬೇಕಾದ ಕ್ರಿಸ್ತನನ್ನು ನೀವು ನಂಬದೆ ಹೋದರೆ ನೀವು ಪಾಪಗಳಲ್ಲಿಯೇ ಏನಂತೆ ಸಾಯ್ತಿರಂತೆ. ಆದ ಕಾರಣ ಒಬ್ಬನು ಮಾನಸಾಂತರ ಹೊಂದದಿದ್ದರು 120 ವರ್ಷಗಳ ಕಾಲ ಶುಭವಾರ್ತೆಯನ್ನು ಸಾರದ್ನಂತೆ. ಯಾರು? ಒಬ್ಬನು ಮಾನಸಾಂತರ ಹೊಂದಿಲ್ಲ ಅಂತೆ. ಆದ್ರೂ 120 ವರ್ಷ ದೇವರ ಮಾತನ್ನು ಸಾರಿದ್ದಾನೆ. ಅವನು ಯಾರು ಅಲ್ಲ, ನೋಹ. 120 ವರ್ಷಗಳ ಕಾಲ ದೇವರ ಬಾಯಿಂದ ಬಂದ ಮಾತನ್ನ ಅವನ್ ಸಾರೋನಾಗಿದ್ರು ಒಬ್ಬನು ನಂಬಿಕೆಗೆ ಬರಲಿಲ್ಲವಂತೆ. ಇವತ್ತು ಅದೇ ಒಂದು ಪಾಲನೆ ಜನಗಳು ಮಾಡ್ತಾ ಇದ್ದೇವಾ? ಎಷ್ಟು ವಾಕ್ಯ ಕೇಳಿದ್ರು ನಮ್ಮ ಮೊಂಡುತನ ಹೋಗ್ತಾ ಇಲ್ಲ, ನಮ್ಮ ಬಂಡತನ ಹೋಗ್ತಾ ಇಲ್ಲ, ನಮ್ಮ ಪಾಪದ ಜೀವಿತ ಹೋಗ್ತಾ ಇಲ್ಲ. ನಮ್ಮ ಜೀವನ ನಾಯಿಬಾಲನ ಏನ್ ಮಾಡಕ್ ಹೋಗ್ಬಾರ್ದು ಹೇಳ್ರಿ? ನಾಯಿಬಾಲನ ಏನ್ ಮಾಡಕ್ ಹೋಗ್ಬಾರ್ದು? ಮುಟ್ಟಕ್ ಹೋಗ್ಬಾರ್ದ? ನೆಟ್ಟಗೆ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ನಾಯಿಬಾಲ ದೇವ್ರ ಸೃಷ್ಟಿನ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಡಾಬರ್ ಮ್ಯಾನ್ ನಾಯಿಗೆ ಏನು ಮಾಡ್ತಾರೆ? ಬಾಲನೇ ಇರಲ್ಲ. ಅದು ಯಾವತ್ತೂ ಸ್ಟ್ರೈಟ್ ಆಗಲ್ಲ ಅಂತ ಏನು ಮಾಡ್ತಾರೆ? ಅದನ್ನ ಕಟ್ ಮಾಡಿಬಿಡ್ತಾರೆ. ಅದು ದೇವ್ರು ಹೇಳ್ತಾನ್ರಿ, ನಾನು ನನ್ನ ಸ್ವಾರೂಪ್ಯದಲ್ಲಿ ನಿಮ್ಮನ್ನು ಕರೆದಿದ್ದೇನೆ, ಕರೆದಿದ್ದಕ್ಕೆ ನೀತಿವಂತರಾಗಿ ಮಾಡಿದ್ದೇನೆ. ನೀತಿವಂತರಾಗಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ನನ್ನ ಮಹಿಮೆನ ಇಟ್ಟಿದ್ದೀನಿ. ಹಲ್ಲೆಲೂಯ. ಆ ಮಹಿಮೆ ಉಳ್ಳ ಜೀವಿತವನ್ನು ನೀವು ಮಾಡಿ ನೋಡ್ರಿ. ನಿಮ್ಮ ಮುಂದೆ ಯಾವ ದುರಾತ್ಮನು ನಿಂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಮುಂದೆ ಯಾವ ಬಲ ನಿಲ್ಲಕ್ಕಾಗಲ್ಲ. ದೇವರು ಹೇಳ್ತಾನೆ, ನನ್ನ ಸಭೆನ ಪಾತಾಳದ ಬಲ ಅಲ್ಗಾಡ್ಸೋಕೆ ಆಗಲ್ಲ. ನನ್ನ ಆಲಯ ಅಂದ್ರೆ ಯಾರು? ಈ ಗಾರ್ಡನ್ ಏರಿಯಾದ ಈ ಬಿಲ್ಡಿಂಗ್ನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ದೇವ್ರು ಹೇಳಲಿಲ್ಲ. ಆಲಯ ನೀವೇ. ನಿಮ್ಮನ್ನು ಪಾತಾಳದ ಬಲ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಯಾವಾಗ? ಪರಿಪೂರ್ಣವಾದ ವಿಶ್ವಾಸಿ ನೀನಾಗಿದ್ದಾಗ, ದೇವರಿಗಾಗಿ ನೀನು ಜೀವಿಸ್ತಾ ಇರುವಾಗ, ಅವನ ಆಜ್ಞೆಗಳನ್ನು ಪರಿಪಾಲನೆ ಮಾಡ್ತಾ ಇರುವಾಗ, ಅವನ ಕಾರ್ಯಗಳನ್ನು ಆಸಕ್ತಿಯಿಂದ ಬಿಡದೆ ನೀನು ಮಾಡುವಾಗ ನಿನ್ನ ಮುಂದೆ ಯಾರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಆಮೆನ್. ನೆನ್ನೆ ಒಂದೇ ಒಂದು ಟೆಸ್ಟ್ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಒಂದು ಯಾವುದೋ ವಸ್ತು ತಗೊಳ್ಬೇಕಾಗಿತ್ತು. ಒಂದು ಮೇಡಮ್ ಅವ್ರು ಹೇಳಿದ್ರು, ನಿಮಗೆ 3 ಗಂಟೆಗೆ ಆ ವಸ್ತು ಸಿಕ್ಬಿಡ್ತದೆ ಅಂತ. ನಾನು ಅವ್ರಿಗೆ ಹೇಳಿದೆ, ಸಾರಿ ಮೇಡಮ್, ಆ ವಸ್ತು ಇವತ್ತು ಸಿಗಲ್ಲ ಅಂತ. 100ಕ್ಕೆ 1000% ಕೊಡಿಸ್ತೀನಿ, ಆ ವಸ್ತು ಬರುತ್ತೆ ಅಂತ. ನಾನಂದೆ, ಐ ಡೋಂಟ್ ನೋ, ನನಗೆ ದೇವರು ಹೇಳಿಬಿಟ್ಟ ಬರಲ್ಲ ಅಂತ. ಇಲ್ಲ, ಬರುತ್ತೆ ಸರ್. ವೆರಿ ಗುಡ್, ಬಂದರೆ ಸ್ತೋತ್ರ ಅಂತ. 3 ಹೋಗಿ 5 ಆಯಿತು, 5 ಹೋಗಿ 8 ಆಯಿತು, 8 ಹೋಗಿ 10 ಆಯಿತು, 10 ಹೋಗಿ 11 ಆಯಿತು. ಅವ್ರು ಆಮೇಲೆ ಒಪ್ಕೊಂಡ್ರು, ಐ ಆಮ್ ಸಾರಿ, ಇವತ್ತು ಬರಲ್ಲ. ನನ್ನ ದೇವರು ಅಲ್ಫಾ ಒಮೇಗ, ಆರಂಭದಲ್ಲಿ ಅಂತ್ಯ ಹೇಳಿಬಿಡ್ತಾನೆ. ಹಲ್ಲೆಲೂಯ. ಇದ್ದೀರಾ? ಆದ ಕಾರಣ ಪೌಲ್ ಸುವಾರ್ತೆ ಸಾರುವಂಥ ಆಸಕ್ತಿ ಉಳ್ಳವನಾಗಿದ್ದಾನೆ. ಈ ಆರಾಧನೆಗೆ ಬಂದಂಥವರೇ, ನಿಮ್ಮ ಹೃದಯದ ಬಡಿತ ದೇವರ ರಾಜ್ಯ ಕಟ್ಟುವಂಥದ್ದಾಗಿರಲಿ. ನಿಮ್ಮ ಹೃದಯದ ಬಡಿತ ಅನ್ಯರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿರಲಿ. ನಿಮ್ಮ ಹೃದಯದ ಬಡಿತ ದೇವರ ಆಜ್ಞೆಗಳನ್ನು ತಪ್ಪದೆ ಮಾಡುವಂಥವರಾಗಿರಲಿ. ಕಾರಣ ಒಂದು ದಿನ ಬರ್ತದೆ, ನಾವು ನ್ಯಾಯಾಧೀಶನ ಮುಂದೆ ನಿಲ್ಲಬೇಕಾಗಿದೆ. ನಾವು ಈ ಲೋಕದ ಜನರ ಮುಂದೆ ಅಲ್ಲ, ಲೋಕದ ಅಧಿಕಾರಿಗಳ ಮುಂದೆ ಅಲ್ಲ, ಲೋಕದ ಬಾಸ್ಗಳ ಮುಂದೆ ಅಲ್ಲ, ಸರ್ವಶಕ್ತನಾದ ದೇವರ ಮುಂದೆ ನಿಲ್ಲುವಾಗ ನಮ್ಮ ಲೆಕ್ಕ ಚುತ್ತ ಮಾಡ್ತಾನೆ ಅವನು. ಅವನಿಗೆ ಭಯಪಟ್ಟರೆ ನಾವು ಜೀವಂತವಾಗಿರ್ತೇವೆ. ಅವನ ರಕ್ತ ಮತ್ತು ಮಾಂಸವನ್ನು
ನಾವು ಎವ್ರಿ ಡೇ ಭುಜಿಸಬೇಕು ಅಂತ ದೇವರ ವಾಕ್ಯ ಹೇಳ್ತಾರೆ. ಆಗ ನೀನು ಜೀವವುಳ್ಳವನಾಗಿರ್ತಿ, ಬದುಕಿಕೊಳ್ತಿ. ದೇವರ ಈ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ನಾವೊಂದು ತೀರ್ಮಾನ ಮಾಡೋಣ. ಇಲ್ಲಿವರೆಗೂ ಹೇಗೂ ನಡೆದಿದ್ದು ನಮ್ಗೆ ಗೊತ್ತಿಲ್ಲ, ಆದರೆ ಇನ್ನು ಮುಂದೆ ಆದರೂ ದೇವರಿಗಾಗಿ ಜೀವಿಸೋಣ. ಲೋಕದ ಇಚ್ಛೆಗಳನ್ನು, ಲೋಕದ ಕಾರ್ಯಗಳನ್ನು, ಲೋಕದ ಒಂದು ಯೋಚನೆಗಳನ್ನು ಮರೆತು ಕರ್ತನು ನಮ್ಮಿಂದ ಏನೆದುರು ನೋಡ್ತಾ ಇದ್ದಾನೆ ಅದನ್ನು ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಖಂಡಿತವಾಗ್ಲೂ ನಮ್ಮನ್ನು ದೇವರು ವಿಶೇಷವಾಗಿ ಆಶೀರ್ವದಿಸ್ತಾನೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಬಲಪಡಿಸಲಿ. ದೇವರಾತ್ಮನೇ ನಮ್ಮನ್ನು ಆಶೀರ್ವದಿಸಪ್ಪ. ನಾವು ಬಲಹೀನರು, ಬಲ ಇಲ್ಲದವರು ಸ್ವಾಮಿ. ಶುಭ ವರ್ತಮಾನವನ್ನ ಅಂದ್ರೆ ಸುವಾರ್ತೆಯನ್ನ ಸಾರದೆ ಹೋದ್ರೆ ನನ್ನ ಗತಿ ಏನಂತ ಪೌಲ್ ಹೇಳ್ತಾನೆ. ಸುವಾರ್ತೆಯನ್ನು ಸಾರದೆ ಹೋದರೆ ನನ್ನ ಗತಿ ಏನ್? ಸುವಾರ್ತೆ ಸಾರದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ಪೌಲ್ನ ಆರಿಸ್ಕೊಂಡಂಗೆ ದೇವರು ಇವತ್ತು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಆರಿಸ್ಕೊಂಡು ಅವನ ಕೃಪೆಗೆ ಒಳಪಡಿಸಿದ್ದಾನೆ. ಅದನ್ನೊಪ್ಪಿಕೊಂಡು ನಮ್ಮ ಕಣ್ಣು ಮುಂದೆ ತರುವಂಥ ವ್ಯಕ್ತಿಗಳ ಹೃದಯವನ್ನು ನೋಡಿ ಶುಭ ವರ್ತಮಾನವನ್ನು ಸಾರೋದಾದರೆ, ಸತ್ಯವನ್ನು ಹೇಳೋದಾದರೆ ದೇವರು ನಿಮ್ಮನ್ನ ಮೂಲಕ ಬಿಡುಗಡೆ ಮಾಡ್ತಾನೆ. ಅಪ್ಪ, ಈ ವಾಕ್ಯದ ಮೂಲಕ ನೀನು ನಮ್ಮೊಂದಿಗೆ ಮಾತನಾಡಿದಿ. ಇಲ್ಲಿವರೆಗೂ ನಾವು ಒಂದು ವೇಳೆ ನೆಗ್ಲೆಕ್ಟ್ ಆಗಿ ನಿನ್ನ ಸೇವೆಯನ್ನು, ನಿನ್ನ ಕೆಲಸಗಳನ್ನ ಮಾಡಿದರೆ ಇನ್ಮೇಲೆ ನಾವು ಪ್ರಾಂಪ್ಟಾಗಿ ಮಾಡಲಿಕ್ಕೆ ನಮಗೆ ಕೃಪೆ ಕೊಡಿಸುವ ದೇವರೇ. ನಾವು ಯಾರನ್ನು ನೋಡದೆ ನಿನ್ನನ್ನು ನೋಡಿ ಓಡತಕ್ಕ ಕೃಪೆ ನಮಗೆ ಕೊಡಪ್ಪ. ಆ ಆಸಕ್ತಿ ನಮಗೆ ಕೊಡಪ್ಪ, ಆ ನಿರೀಕ್ಷೆ ನಮಗೆ ಕೊಡಪ್ಪ. ಹೌದು ದೇವರೇ, ಯಾರನ್ನ ನೋಡಿ ನಮ್ಮ ಮೈಂಡ್ ಡೈವರ್ಟ್ ಮಾಡಿಕೊಳ್ಳದೆ ಕರ್ತನನ್ನೇ ನೋಡಿ ಓಡುವಾಗ ನಿನ್ನ ವಾಕ್ಯ ನಮಗೆ ಶಕ್ತಿಯಾಗಿ ನಮ್ಮ ಜೊತೆಯೆಲ್ಲ ಬರುವುದಕ್ಕಾಗಿ ಸ್ತೋತ್ರ. ನಾವು ನಿನ್ನ ನಾಮದಲ್ಲಿ ಬಾಯಿ ಓಪನ್ ಮಾಡುವಾಗ ಆ ಅಭಿಷೇಕ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಹೌದು ಪ್ರಿಯರೇ, ಯಾರೆಲ್ಲ ಪ್ರಾರ್ಥನಾತ್ಮ ತುಂಬಲ್ಪಡ್ಬೇಕಂತ ಅಪೇಕ್ಷಿಸ್ತಿರೋ ಕರಗಳನ್ನ ತಟ್ಟುತ್ತಾ ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. ದೇವರಾತ್ಮನು ಇವತ್ತು ನಿಮ್ಮಲ್ಲಿ ತುಂಬಿಸಲಿಕ್ಕಿದ್ದಾನೆ. ನಿಮ್ಮ ಬಾಯಿ ಓಪನ್ ಆಗುವಾಗ, ಪ್ರಾರ್ಥನೆಗಳು ಮಾಡುವಾಗ ಆ ಜೀವ ಅದರ ಮೇಲೆ ಇಳಿದು ಬರ್ತದೆ, ಆ ಅಭಿಷೇಕ ಅದರ ಮೇಲೆ ಇಳಿದು ಬರ್ತದೆ. ನನಗೆ ಬೇಕು ಈ ವರ, ಪ್ರಾರ್ಥನೆ ಮಾಡುವಂತ ವರ, ದೇವರೊಟ್ಟಿಗೆ ಮಾತನಾಡುವಂತ ವರ, ಸಮಯ ಕಳೆಯುವಂತ ಒಂದು ವರ. ಹೌದು, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದೇವರ ಸಮ್ಮುಖದಲ್ಲಿ ಇರತಕ್ಕ ಒಂದು ವರ ನನಗೆ ಬೇಕು. ದೇವರೊಂದಿಗೆ ಮಾತನಾಡುವಂತ ಬಲ, ಅಭಿಷೇಕದ ಬಲ, ಆ ಮಹಿಮೆಯ ಬಲ, ಆ ಮಹಿಮೆಯ ವಸ್ತ್ರ, ಅಭಿಷೇಕದ ವಸ್ತ್ರ. ಮಾತನಾಡುವಾಗ ದೇವರ ವಾಕ್ಯದ ಶಕ್ತಿ ನನ್ನ ಕಣ್ಣುಗಳು ನೋಡಬೇಕಪ್ಪ, ಅದ್ಭುತಗಳು ಕಾಣಬೇಕಪ್ಪ, ಜನಗಳು ಬಿಡುಗಡೆ ಆಗಬೇಕಪ್ಪ, ಆತ್ಮಗಳ ರಕ್ಷಣೆಗೆ ಬರಬೇಕಪ್ಪ. ದೈವಿಕವಾದ ದೇವರ ಕಾರ್ಯ ಇನ್ ದ ನೇಮ್ ಆಫ್ ಜೀಸಸ್ ಉಂಟಾಗಲಿ. ಹೌದು ದೇವರೇ, ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರ ಮೇಲೆ ಇಳಿದು ಬರಲಿ ನಿನ್ನ ಆತ್ಮನ ಬಲ. ಎಸ್ ಹಲ್ಲೆಲೂಯಾ. ರಿಸೀವ್ ಮಾಡ್ಕೊಳ್ರಿ, ರಿಸೀವ್ ಮಾಡ್ಕೊಳ್ರಿ. ನಾಚಿಕೆ ಪಡಬೇಡ್ರಿ. ಸುವಾರ್ತೆ ಸಾರಕ್ಕೆ ನಾಚಿಕೆ ಪಡಬೇಡ್ರಿ. ಪ್ರಾರ್ಥನೆ ಮಾಡಕ್ಕೆ ನಾಚಿಕೆ ಪಡಬೇಡ್ರಿ. ಸಾಕ್ಷಿ ಹೇಳಕ್ಕೆ ನಾಚಿಕೆ ಪಡಬೇಡ್ರಿ. ಕರ್ತನಿಗಾಗಿ ಜೀವಿಸಕ್ಕೆ ನಾಚಿಕೆ ಪಡಬೇಡ್ರಿ. ನನಗೆ ಬೇಕು ಅಂತ ಕೇಳ್ರಿ, ನನಗೆ ಬೇಕು ಅಂತ ಕೇಳ್ರಿ. ಬೇಕು ಅಂತ ಕೇಳತಕ್ಕವನ ಮಧ್ಯದಲ್ಲಿ ಕರ್ತನ ಇಳಿದು ಬಂದು ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ನೀವು ಯಾರೇ ಆಗಿರಿ, ಎಂಥವರೇ ಆಗಿರಿ, ದೇವರಾತ್ಮನ ಜ್ಞಾನ, ದೇವರಾತ್ಮನ ಬಲ, ದೇವರಾತ್ಮನ ಅಭಿಷೇಕ, ಸುವಾರ್ತೆ ಪ್ರತಿಯೊಬ್ಬನು ಸಾರಲೇಬೇಕು. ಸಾಕ್ಷಿಯ ಜೀವಿತ ಮಾಡಲೇಬೇಕು. ಇರುವ ಕಾಲ ದೇವರಿಗಾಗಿ ಜೀವಿಸುವಂತ ಬಲ ಉಂಟಾಗಲಿ. ಬಾರ 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 ಬಾಲ ಬಾಲ ದಾರ ಬಾರ ಬಾಬಾ ಬೇಬೆ ಲೆದೆ ರಿಗ ರಮ ನಗ ರೋಮ ನಗ ಮೋನ ಕಸ ಕರ್ರ ಬಾ. ರಿಸೀವ್ ರಿಸೀವ್ ರಿಸೀವ್. ಭಯ ಪಡಬೇಡ, ಭಯ ಪಡಬೇಡ. ನನ್ನಲ್ಲಿ ದೇವರಿದ್ದಾನಂತ ಭಯ ಪಡಬೇಡ. ದೇವರು ನಿನ್ನನ್ನು ಆರಿಸ್ಕೊಂಡಿದ್ದ, ನಿನ್ನನ್ನು ಆರಿಸ್ಕೊಂಡಿದ್ದ, ನಿನ್ನನ್ನು ಆರಿಸ್ಕೊಂಡಿದ್ದ, ನಿನ್ನ ಆತ್ಮನ ಆರಿಸ್ಕೊಂಡಿದ್ದ, ನಿನ್ನನ್ನು ಬಲಪಡಿಸಕ್ಕೆ ಆರಿಸ್ಕೊಂಡಿದ್ದ, ಮೈಗೆ ಪಡಿಸಕ್ಕೆ ಆರಿಸ್ಕೊಂಡಿದ್ದ, ಉಪಯೋಗ ಮಾಡಕ್ಕೆ ಆರಿಸ್ಕೊಂಡಿದ್ದ. ರೇಸೆ 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 ರೇಸೆ. ಎಸ್ ಓ ರೇ ಬೆ ಲೆ ದೆ ರೇ ಬೆ 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 ಬೆರ್ರ ಬಲಿದ ರಾಮ ನಕ. ನಾಚಿಕೆ ಪಡಬೇಡ ಸಹೋದರಿ. ನಿನ್ನ ಮೂಲಕ ದೊಡ್ಡ ಕಾರ್ಯ, ನಿನ್ನ ಮೂಲಕ ಅತಿಶಯ ಕಾರ್ಯ, ನಿನ್ನ ಮೂಲಕ ಮಾಟ ಮಂತ್ರ, ನಿನ್ನ ಮೂಲಕ ದೆವ್ವ ಹೋಗುತ್ತೆ ಹೊರಗಡೆ, ಹೋಗುತ್ತೆ ಹೊರಗಡೆ. ರೆಸ್ಸೇ ರೆಸ್ಸೇ. ಜೋರಾಗಿ ಚಪ್ಪಾಳೆ ಹೊಡೆದು ದೇವರ ಮಹಿಮೆ ಪಡಿಸೋಣ. ಓಹ್ ಓಹ್ ಫೇಲ್ ಫೇಲ್ ಫೇಲ್. ದೇವರ ಅಗ್ನಿ
ದೇವರ ಅಗ್ನಿ ಒಬ್ಬೊಬ್ಬರ ಮೇಲೆ ಬರ್ಲಪ್ಪ, ಅವರ ನಾಲಿಗೆ ಮೇಲೆ ಬರ್ಲಪ್ಪ, ಶರೀರದ ಮೇಲೆ ಬರ್ಲಪ್ಪ, ರೋಗ ಬಿಟ್ಟೋಗಲಪ್ಪ, ಅಸಮಾಧಾನ ಬಿಟ್ಟೋಗಲಪ್ಪ, ಬಲದಿಂದ ಬಿಟ್ಟೋಗಲಪ್ಪ, ಚೈತನ್ಯ ಉಂಟಾಗಲಿ. ಎಸ್, ಹೊಸ ಬಲ, ಹೊಸ ಬಲ, ಹೊಸ ಬಲ, ಅಭಿಷೇಕದ ಬಲ, ಅಗ್ನಿಯ ಬಲ ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಮನೆಗಳಲ್ಲಿ ಅಭಿಷೇಕದ ಆತ್ಮನ ಬಲ ರಿಸೀವ್. ಓರಬ ಶಂದರ ಬರಿಕರ. ಇವತ್ತು ಟೆಸ್ಟ್ ಮಾಡಿ ನೋಡಿರ್ಬೇಕಾದ್ರೆ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಪವರ್ ಬರ್ತದೆ. ಯಾರೆಲ್ಲ ಆಸಕ್ತಿಯಿಂದ ಕೇಳಿದಿರಲ್ಲ, ನೀವು ಟೆಸ್ಟ್ ಮಾಡ್ರಿ, ನಿಮ್ಮ ಪ್ರೇಯರಲ್ಲಿ ಒಂದು ಶಕ್ತಿ ಹೊರಟು ಬರ್ತದೆ. ಅದಕ್ಕೆ ರಿಸಲ್ಟ್ ಈ ವಾರನೇ ದೇವ್ರು ಕೊಡ್ತಾನೆ. ಇವತ್ತು ಮಾಡಿದ ಪ್ರಾರ್ಥನೆಗೆ ನಿಮ್ಮ ಯಾರಿಗೆ ರೋಗದವ್ರಿಗಾಗಿರಲಿ, ಸಮಸ್ಯೆಯವ್ರಿಗಾಗಿರಲಿ, ನೋವುಗಳಿಗಾಗಿರಲಿ, ಬಾಧೆಗಾಗಿರಲಿ, ನಿಮ್ಮ ಮಕ್ಕಳು, ಗಂಡ, ಹೆಂಡತಿ ಯಾರಿಗೇ ಆಗಿರಲಿ, ನೀವು ಯಾವುದೇ ವಿಜ್ಞಾಪನೆ ಆಗಿರಲಿ, ಅದಕ್ಕೆ ರಿಸಲ್ಟ್ ಈ ವಾರ ದೇವ್ರು ಕೊಡ್ಲಿಕ್ಕಿದ್ದಾನೆ. ಅದನ್ನು ನಿಮ್ಮ ಪ್ರೇಯರಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ, ನಿಮ್ಮ ಪ್ರಾರ್ಥನೆಯಲ್ಲಿ ನೋಡ್ಲಿಕ್ಕಿದ್ದೀರಿ. ಕಡೆಯದಾಗಿ ಕರೆಗಳು ತಟ್ಟಿ, ದೇವರೇ ನನ್ನ ಪ್ರಾರ್ಥನೆ ಹಂಗೆ ಆಗಲಪ್ಪ, ನಿನ್ನ ಅಭಿಷೇಕದಿಂದ ತುಂಬಲಪ್ಪ, ನಿಂತು ಹೋದ ಕಾರ್ಯ ಆರಂಭ ಆಗಲಪ್ಪ, ನಿಂತು ಹೋದ ಕಾರ್ಯಗಳು ಬರಲಪ್ಪ, ಹಣಕಾಸಲ್ಲಿ ಬಿಡುಗಡೆ ಬರಲಪ್ಪ, ಕೆಲಸದಲ್ಲಿ ಪ್ರಮೋಷನ್ ಬರಲಪ್ಪ, ಪ್ರಾರ್ಥನೆಯಲ್ಲಿ ಜಯ ಸಿಗಲಪ್ಪ, ಸಾಲಗಳು ಕ್ಲಿಯರ್ ಆಗಿ ಹೋಗಲಪ್ಪ, ಇಕ್ಕಟ್ಟು ಬಿಕ್ಕಟ್ಟು ಮುರಿಯಲ್ಪಡ್ಲಪ್ಪ, ಬಂಧನಗಳು ಬಿಚ್ಚಲ್ಪಡ್ಲಪ್ಪ, ಅತಿಶಯ ನಡಿಲಪ್ಪ, ಅದ್ಭುತ ನಡಿಲಪ್ಪ, ಮಿರಾಕಲ್ ಇನ್ ದ ನೇಮ್ ಆಫ್ ಜೀಸಸ್ ಉಂಟಾಗಲಿಸುವ. ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂತ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಆಮೇನ್.